ನಮಸ್ಕಾರ. ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾನು ನಿಮ್ಮ ಇಂಗ್ಲೀಷ್ ಟೀಚರ್ ಲಕ್ಷ್ಮೀ ನಿಗ್ನಾ. ನಾನು ಇವತ್ತು ಪಾಠವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಪ್ರೆಸೆಂಟ್ ಆನ್ಲೈನ್ ಕ್ಲಾಸಸ್ ಬಗ್ಗೆ ಎರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೀನಿ. ಪ್ರೆಸೆಂಟ್ ಆನ್ಲೈನ್ ಕ್ಲಾಸಸ್ ಇದು ಸ್ಪೆಷಲ್ ಆಗಿ ಅಂದರೆ ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿದೆ. 10ನೇ ತರಗತಿಯ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಂಥ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಆನ್ಲೈನ್ ಕ್ಲಾಸಸ್ಸನ್ನು ವಿಶೇಷವಾಗಿ ಮಾಡಲಾಗಿದೆ. ಪ್ರೆಸೆಂಟ್ ಆನ್ಲೈನ್ ಕ್ಲಾಸಸ್ದು ಉದ್ದೇಶ ಏನು ಅಂತಂದ್ರೆ, ನಿಮಗೆ ಪಾಸಾಗುವುದು ಅಂಕಗಳ ಜೊತೆಗೆ ಹೆಚ್ಚು ಅಂಕಗಳನ್ನ ಪಾಸಾಗುವ ಸಾಮರ್ಥ್ಯವನ್ನು ಬೆಳೆಸಿಕೊಡುವುದು, ಯೋಚನಾ ಶಕ್ತಿಯನ್ನು ವಿಸ್ತರಿಸುವುದು, ಆಮೇಲೆ ಪ್ರಶ್ನೆ ಕೇಳುವಿಕೆಯ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಇದನ್ನೆಲ್ಲ ನಾವು ಉದ್ದೇಶಗಳನ್ನ ನಮ್ಮ ಮನಸ್ಸೊಳಗೆ ಇಟ್ಕೊಂಡು ಈ ಪ್ರೆಸೆಂಟ್ ಆನ್ಲೈನ್ ಕ್ಲಾಸಸ್ಸನ್ನು ಕೇವಲ ಬೋಧನೆಯಿಂದ ಮಾತ್ರ ಅಲ್ಲ, ಸ್ಮಾರ್ಟ್ ಕ್ಲಾಸ್ ಯೂಸ್ ಮಾಡಿ, ವಿಡಿಯೋಸ್ ಯೂಸ್ ಮಾಡಿ, ಆಡಿಯೋ ಕ್ಲಿಪ್ಸ್ ಯೂಸ್ ಮಾಡಿ ಪಾಠಗಳನ್ನು ಹೆಂಗೆ ವಿಶೇಷವಾಗಿ ನಿಮಗೆ ತಿಳಿಯುವಂತೆ ಮಾಡಬೇಕು ಅನ್ನುವಂಥ ಪ್ರಯತ್ನದೊಂದಿಗೆ ಈ ಪ್ರೆಸೆಂಟ್ ಆನ್ಲೈನ್ ಕ್ಲಾಸಸ್ಸನ್ನು ನಾವು ಶುರು ಮಾಡಿದ್ದೇವೆ. ಇಲ್ಲಿ ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರ, ಇಂಗ್ಲೀಷ್, ಕನ್ನಡ, ಹಿಂದಿ ಹೀಗೆ 6 ವಿಷಯಗಳನ್ನು ನುರಿತ ಶಿಕ್ಷಕರಿಂದ ತಮಗೆ ಪಾಠವನ್ನು ಬೋಧಿಸಲಾಗುತ್ತದೆ. ಹಾಗಾದರೆ ಇವತ್ತಿನ ಪಾಠವನ್ನು ಕಲಿಯಲು ತಾವೆಲ್ಲರೂ ಸಿದ್ಧರಿದ್ದೀರಾ? ಓಕೆ, ಇಲ್ಲಿ ನೋಡ್ರಿ, ನಿಮಗೆ ನಾ ಹೇಳ್ದಂಗೆ ಯೂನಿಟ್ ವೈಸ್ ಅದ. ಫಸ್ಟ್ ಯೂನಿಟ್ ಒಳಗೆ ಹೀರೋ, ಆಮೇಲೆ ಗ್ರ್ಯಾಂಡ್ ಮದರ್ ಕ್ಲೈಮ್ಸ್ ದ ಟ್ರೀ ಅಂತ ಒಂದು ಪ್ರೋಸು ಒಂದು ಪೊಯೆಟ್ರಿ ಇತ್ತು. ಈಗ ಸೆಕೆಂಡ್ ಯೂನಿಟ್ ಒಳಗನ್ನು ಇದು ಪ್ರೋಸ್ ಅಂದ್ರೇನು, ಪಾಠ. ಬಹಳ ಇಂಟ್ರೆಸ್ಟಿಂಗ್ ಆದಂಥ ಪಾಠ ಐತಿ. ಆಮೇಲೆ ಇದ್ರ ಜೊತೆಗೆ ನಮಗೆ ಸಮಾಜದ ಪ್ರತಿ ಎಂಥ ಪ್ರಜ್ಞೆ ಇರಬೇಕು, ಕಾಳಜಿ ಇರಬೇಕು ಅಥವಾ ಜವಾಬ್ದಾರಿ ಇರಬೇಕು ಅನ್ನುವಂಥ ಹಲವಾರು ವಿಷಯಗಳನ್ನು ಈ ಪಾಠದೊಳಗೆ ಆಳವಾಗಿ ವಿವರಿಸಲಾಗಿದೆ. ತಾವೆಲ್ಲರೂ ಇದನ್ನು ಲಕ್ಷ್ಯ ಕೊಟ್ಟು ಕಲಿಬೇಕು. ಅದರ ಜೊತೆಗೆ ನಿಮ್ಮೆಲ್ಲರ ಕೊಡುಗೆ ಸಮಾಜದ ಪ್ರತಿ ಏನು ಆಗಿರಬೇಕು, ಹೆಂಗೆ ಆಗಿರಬೇಕು, ಯಾವ ಟೈಮ್ದೊಳಗೆ ಹೆಂಗೆ ನೀವು ವರ್ತಿಸಬೇಕು ಅನ್ನುವಂಥದ್ದನ್ನೆಲ್ಲ ಈ ಪಾಠದಿಂದ ನಾವು ಕಲಿತೀವಿ. ಓಕೆ, ಈಗ ನೋಡ್ರಿ, ಈ ಪಾಠದೊಳಗೆ ಯೂನಿಟ್ 2 ಪ್ರೋಸ್ ಅಂದರೆ ಪಾಠ. ಈ ಪಾಠವನ್ನು ಕಲಿಯೋದಕ್ಕಿಂತ ಮುಂಚೆ, ಈ ಪಾಠವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದ್ರೆ, ಸ್ಟಡಿ ದ ಪಿಕ್ಚರ್. ಇದು ಒಂದು ಏನು ಚಿತ್ರ ಕೊಟ್ಟಾರಲ್ಲ ಇಲ್ಲಿ, ಈ ಚಿತ್ರವನ್ನು ನೋಡ್ರಿ. ನೋಡಿದ ತಕ್ಷಣ ನಿಮಗೆ ಏನೇನೋ ಗೊತ್ತಾಗ್ತೈತಿ. ನೋಡ್ರಿ, ಮಾತಾಡಿದ್ರೆ ಅಷ್ಟೇ ಅಲ್ಲ, ಭಾಷೆ ಮಾತಾಡಿದ್ರೆ ಅಷ್ಟೇ ಅಲ್ಲ, ಓದಿದ್ರೆ ಅಷ್ಟೇ ಅಲ್ಲ, ಬರೀ ಒಂದು ಚಿತ್ರವನ್ನು ನೋಡಿದರೂ ಸಹ ನಿಮಗೆ ಏನೇನು ನಡೆದೈತಿ ಅನ್ನುವಂಥದ್ದು ಕ್ಲಿಯರಾಗಿ ಅರ್ಥ ಆಗ್ತೈತಿ. ಹೌದು, ಇಲ್ಲಿ ನೋಡ್ರಿ, ಇದೊಂದು ಪಿಕ್ಚರ್ ಐತಿ. ಒಂದು ಕಾರ್ ಐತಿ, ಒಬ್ಬ ಡ್ರೈವರ್ದನ್ನು ಕಾರ್ ಡ್ರೈವ್ ಮಾಡಕತ್ತಾನ. ಒಬ್ಬಕ್ಕೆ ಹುಡುಗಿಗೆ ಹಾಶಾನ, ಆಕೆ ಹುಡುಗಿ ಕೆಳಗೆ ಬಿದ್ದಾಳ. ಆಮೇಲೆ ರೋಡ್ ಮೇಲೆ ನಡ್ಕೊತ ಹೊಂಟವರು, ಈ ಕಡೆ ಒಂದಿಷ್ಟು ಜನ ಅದಾರು. ಅವ್ರು ಆಕೆ ಕಡೆ ಧಾವಿಸಾಕತ್ತಾರೆ, ಆಕೆಗೆ ಹೆಲ್ಪ್ ಮಾಡೋ ಸಂಬಂಧ. ಹೌದು, ಇಷ್ಟು ನೀವು ನೋಡಿದ್ರಿ. ಸ್ಟಡಿ ದ ಪಿಕ್ಚರ್. ಸಮ್ ಪೀಪಲ್ ಆರ್ ಲುಕಿಂಗ್ ಅಟ್ ದ ಆಕ್ಸಿಡೆಂಟ್ ವಿತ್ ಆನ್ ಎಕ್ಸ್ಪ್ರೆಷನ್ ಆಫ್ ಶಾಕ್ ಆ್ಯಂಡ್ ಎಕ್ಸೈಟಿ. ಈಗ ನೋಡ್ರಿ, ಒಮ್ಮೆಗೆಲ್ಲ ಯಾರಿಗೂ ಭಾಳ ಪೆಟ್ಟು ಹತ್ತು ಅಂತಂದ್ರೆ, ಒಂದು ಗಾಡಿ ಹಚ್ಕೊಂಡಾರು ಅಂತಂದ್ರೆ ಎಲ್ಲರಿಗೂ ಭಯಂಕರ ಟೆನ್ಷನ್ ಆಗಿಬಿಡ್ತೈತಿ, ಶಾಕ್ ಆಗಿಬಿಡ್ತೈತಿ, ಏನಾತೋ ಈ ಮನುಷ್ಯಾಗ ಅಂಥೇಳಿ. ಹೌದು, ಸೊ ಇಷ್ಟು ನೀವು ನೋಡ್ರಿ ಇಲ್ಲಿ ಆಕಿ ಪುಸ್ತಕದು ಎಲ್ಲ ಆಕೆ ಚಿಲ್ಲಪಲ್ಲಿ ಆಗಿಬಿದ್ದಾವೆ. ಅಂದ್ರೆ ಬಹುಶಃ ಕಾಲೇಜ್ಗೆ ಹೋಗೋ ಹುಡುಗಿ ಆಕಿ. ಆ ಕಾರ್ನೋ ಬಂದ ಹಾಸ್ಬಿಟ್ಟಾನಕಿ. ಇದು ಅನಿರೀಕ್ಷಿತ. ಅದಕ್ಕೆ ನಾವು ಏನಂತೇವೆ, ಆಕ್ಸಿಡೆಂಟ್ ಅಂತೀವಿ. ಬೇಕಂತ ಮಾಡ್ಕೊಂಡಿದ್ದಲ್ಲ, ಬೇಕಂತ ಮಾಡಿದ್ದು ಅಲ್ಲ, ಇದು ಆಕ್ಸಿಡೆಂಟ್. ಆಕ್ಸಿಡೆಂಟ್ ಅಂದ್ರೆ ಏನು, ಅನಿರೀಕ್ಷಿತವಾಗಿ ಒಂದು ಘಟನೆ ಸಂಭವಿಸ್ಬಿಡ್ತದೆ. ಇಫ್ ಯು ಹ್ಯಾಡ್ ಬೀನ್ ದೇರ್, ಇಲ್ಲಿ ನೋಡ್ರಿ, ಇಂಥ ಆಕ್ಸಿಡೆಂಟ್ ಆದ ಸ್ಥಳದೊಳಗೂ ನೀವು ಇದ್ದಿದ್ರಿ ಅಂದ್ರೆ, ಇಫ್ ಯು ಹ್ಯಾಡ್ ಬೀನ್ ದೇರ್ ಅಟ್ ದ ಪ್ಲೇಸ್ ಶೋನ್ ಇನ್ ದ ಪಿಕ್ಚರ್, ಇಂಥ ದುರ್ಘಟನೆ ನಡೆದಂಥ ಸ್ಥಳದೊಳಗೆ, ಆಕ್ಸಿಡೆಂಟ್ ನಡೆದಂಥ ಸ್ಥಳದೊಳಗೆ ನೀವು ಇದ್ದಿದ್ರಿ ಅಂತಂದ್ರೆ, ಹೌ ವುಡ್ ಯು ಹ್ಯಾವ್ ರಿಯಾಕ್ಟೆಡ್, ನೀವು ಹೆಂಗೆ ಪ್ರತಿಕ್ರಿಯೆ ಕೊಡ್ತಿದ್ರಿ ಇಂಥ ಸಂದರ್ಭದೊಳಗೆ ಅಂತ ಪ್ರಶ್ನೆ ಇತ್ತು. ಬಿಗಿನ್ ವಿತ್ ಐ ವುಡ್ ಹ್ಯಾವ್. ನಾ ಏನು ಮಾಡ್ತಿದ್ದೆ ಅನ್ನೋದ್ರಿಂದ ನೀವು ಶುರು ಮಾಡ್ಬೇಕು. ಏನು ಮಾಡ್ತಿದ್ರಿಪ್ಪ ನೀವು? ಒಬ್ಬ ಕಾಲೇಜ್ ಹೋಗೋ ಹುಡುಗಿದು ಆಕ್ಸಿಡೆಂಟ್ ಆಗಿಬಿಡತಿ, ಕಾರ್ನ ತಂದ ಹಾಸ್ಬಿಟ್ಟಾನ, ಆಕಿ ಕೆಳಗೆ ಬಿದ್ದಾಳ, ಭಾಳ ಪೆಟ್ಟು ಹತ್ತೈತಿ, ಬುಕ್ಸ್ ಎಲ್ಲ ಚಿಲ್ಲಪಿಲ್ಲಿ ಆಗಿ ಬಿದ್ದಾವ. ನೀವೇನು ಮಾಡ್ತೀರಿ? ನೋಡಿ, ಅಯ್ಯೋ ಆಕ್ಸಿಡೆಂಟ್ ಆಗೈತಿ, ನಮ್ಗೆ ಯಾಕೆ ಬೇಕು ಬಿಡು ಸಬ್ರಿ ಅಂತ ಹೋಗ್ತೀರಿ? ಇಲ್ಲ. ಪ್ರಜ್ಞಾವಂತ ಪ್ರಜೆಗಳದ್ದು ಲಕ್ಷಣಗಳು ಅಲ್ಲಿವು. ಯಾರೋ ಒಂದು ವ್ಯಕ್ತಿ ನೋವಿನೊಳಗದಾನು, ಆಕ್ಸಿಡೆಂಟ್ ಆಗೈತಿ ಅಂತಂದ್ರೆ ನಾವು ಏನು ಮಾಡಬೇಕು? ಅವರಿಗೆ ಸಹಾಯ ಮಾಡಬೇಕು. ಇಟ್ಸ್ ಅವರ್ ಡ್ಯೂಟಿ. ಗೊತ್ತಾತಲ್ಲ? ಅದಕ್ಕೆ ನೀವೇನು ಮಾಡ್ತೀರಿ? ಐ ವುಡ್ ಹ್ಯಾವ್ ಹೆಲ್ಪ್ ದ ಗರ್ಲ್ ಟು ಸ್ಟ್ಯಾಂಡ್ ಆನ್ ಹರ್ ಓನ್ ಫೀಟ್. I would have taken her to the nearby hospital. I would have given her the first aid or the necessary treatment. I would have contacted her parents.
ಇದನ್ನೆಲ್ಲ ನೀವು ಮಾಡ್ತಿದ್ರಿ ಅಂತ ಹೇಳ್ಬೋದು. ಆ ಹುಡುಗಿಗೆ ನಾನು ಹೆಲ್ಪ್ ಮಾಡ್ತಿದ್ದೆ, ದವಾಖಾನೆಗೆ ಕರ್ಕೊಂಡು ಹೋಗ್ತಿದ್ದೆ, ಆಕೆಗೆ ತುರ್ತು ಚಿಕಿತ್ಸೆಯನ್ನು ಕೊಡಿಸ್ತಿದ್ದೆ, ಆಕೆ ಪಾಲಕರಿಗೆ ನಾನು ಫೋನ್ ಮಾಡಿ ಇದನ್ನು ತಿಳಿಸುವಂಥ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಬೋದು. ಹೌದು, ಇದು ಏನಿದು ಜವಾಬ್ದಾರಿಯುತವಾದಂತಹ ಪ್ರಜೆಗಳು ಮಾಡುವಂಥ ಕೆಲಸಗಳು, ಕಾರ್ಯಗಳು ಅಥವಾ ಏನು ಡ್ಯೂಟಿ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ನೋಡ್ರಿ, ಶೇರ್ ಯುವರ್ ರಿಯಾಕ್ಷನ್ಸ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಗೆ ಏನೇನು ಅನಿಸ್ತೈತಿ ಅನ್ನುವಂಥದ್ದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ ಅಂತ ಇದೆ. ಓಕೆ, ಇಲ್ಲಿ ನೋಡ್ರಿ, ಈ ಪಾಠದ ಹೆಸರು ಏನು ಅಂತಂದ್ರೆ ರೀಡ್ ಆನ್ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಇದು ಕಾಂಟ್ರಾಕ್ಷನ್ ಐತಿ. ದೇರ್ ಈಸ್ ಇದ್ದದನ್ನು ಏನು ಮಾಡ್ಯಾರು, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಒಂದು ರೈಲ್ವೆ ಹಳಿ ಪಕ್ಕದಲ್ಲಿ ಒಬ್ಬ ಹುಡುಗಿ ಇದ್ದಾಳೆ. ನೋಡ್ರಿ, ರೈಲ್ವೆ ಹಳಿ ಪಕ್ಕದೊಳಗೆ ಒಬ್ಬ ಹುಡುಗಿ ಬಿದ್ದಿರ್ತಾಳೆ ಅಂದ್ರೆ ಥಟ್ ಅಂತ ನಿಮ್ಗೆ ಏನು ಹೊಳಿತೈತೆ ಹೇಳ್ರಿ? ಆಕೆ ಮಕ್ಕೊಳಕ್ಕೆ ಹೋಗ್ಯಾಳಂತಲ್ಲ. ಟ್ರ್ಯಾಕ್ಸ್ ಇರ್ತಾವು, ನೀವು ನೋಡಿರ್ಬೋದು ರೈಲ್ವೆ ಟ್ರ್ಯಾಕ್ಸ್, ಒಂದರ ಪಕ್ಕ ಒಂದಿರ್ತಾವೆ. ಅವು ಎಷ್ಟು ಶಬ್ದ ಮಾಡ್ಕೊತ ಹೋಗ್ತಾವಂತೂ ಗೊತ್ತಿರ್ಬೋದು ನಿಮಗೆ, ಅವು ಎಷ್ಟು ವೇಗದಿಂದ ಸಾಗ್ತಿರ್ತಾವಂತೂ ನಿಮಗೆ ಗೊತ್ತಿರ್ಬೋದು. ಆಮೇಲೆ ಮೂವಿಂಗ್ ಟ್ರೈನ್ದೊಳಗಿಂದ ವೇಗವಾಗಿ ಚಲಿಸುವಂತಹ ರೈಲ್ವೆಯಿಂದ ಕೆಳಗೆ ಬಿದ್ದರೆ ಪರಿಸ್ಥಿತಿ ಎಷ್ಟು ಕೆಟ್ಟ ಆಗ್ತೈತಿ ಅಂತಲೂ ನಿಮಗೊಂದು ಐಡಿಯಾ ಇರ್ತೈತಿ. ಹೌದು, ಅಂಥದ್ರೊಳಗೆ ಒಬ್ಬ ಹುಡುಗಿ ಏನು ಮಾಡ, ಇಲ್ಲಿ ಪಿಕ್ಚರ್ ಹೋಗಿ ನೋಡ್ರಿ, ರೈಲ್ವೆ ಟ್ರ್ಯಾಕ್ ಪಕ್ಕಕ್ಕೆ ಆಕೆ ಬಿದ್ದ ಅಂದ್ರೆ ಏನು ಅರ್ಥ ಆಗ್ತೈತಿ? ಆಕೆ ಇಲ್ಲಿ ರೆಸ್ಟ್ ಮಾಡತ್ತಿಲ್ಲ, ಹೋಗು ಟ್ರೈನ್ದಾಗಿಂದ ಪಾಪ ಆಕಸ್ಮಿಕವಾಗಿ. ಇಲ್ಲಿ ನೋಡ್ರಿ, ಎಷ್ಟೋ ಸಲ ನಾವು ಕೇಳ್ತೇವೆ ಆತ್ಮಹತ್ಯೆ ಅಂತ. ಅಂಥದ್ದೆಲ್ಲ ಅಲ್ಲ, ಅದೆಲ್ಲ ನೆಗೆಟಿವ್ ವಿಚಾರ. ನಾ ಪಾಠದೊಳಗೆ ಯಾವತ್ತಿದ್ರೂ ಪಾಸಿಟಿವ್ ವಿಚಾರಗಳನ್ನ ಮಾತ್ರ ಮಾತಾಡ್ತೇವೆ. ಇಲ್ಲಿ ಆಕ್ಸಿಡೆಂಟ್ ಬೈ ಆನ್ ಆಕ್ಸಿಡೆಂಟ್ ನೋಡ್ರಿ, ಕಾಲು ಜಾರ್ಬೋದು, ಕೈ ಜಾರ್ಬೋದು, ಅಥವಾ ಯಾರೋ ನುಗ್ಗಲೊಳಗೆ ರಶ್ ಇದ್ದಾಗ ನುಗ್ಗಿಸಿರಬಹುದು. ಇಂಥ ಕಾರಣದಿಂದಾಗಿ ಏನು ಮಾಡೋಣ, ರೈಲ್ವೆ ಟ್ರ್ಯಾಕ್ ಪಕ್ಕಕ್ಕೆ ಬಿದ್ದುಕೊಂಡಾಳ, ಪಾಪ ಪೆಟ್ಕತ್ತಿದ್ದಕ್ಕೆ. ಓಕೆ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ದೇವೆನ್ ಕನಾಲ್. ಯಾರು ಬರ್ದಾರೆ ಇದನ್ನ ಪಾಠವನ್ನು? ದೇವೆನ್ ಕನಾಲ್. ಈ ಹೆಸರನ್ನು ನೆನ್ಪಿಟ್ಕೋಬೇಕು ನೀವು, ಯಾಕಂದ್ರೆ ಯಾರಿಗೆ ಹೇಳಿದರು ಅಂಥೇಳಿ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂಥೇಳಿ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ಬರ್ತಾವೆ. ಒಂದು ಡೈಲಾಗ್ ಕೊಟ್ಟಿರ್ತಾರೋ, ಒಂದೇನೋ ಕೊಟ್ಟಿರ್ತಾರೆ, ಅದನ್ನು ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು, ಎಲ್ಲಿ ಹೇಳಿದರು, ಅದನ್ನೆಲ್ಲ ಬರೋಕ್ಕಿಂತ ಪೈಲ ನೀವು ಏನು ಮಾಡಬೇಕು, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಸ್ ರಿಟನ್ ಬಾಯ್ ಅಂತ ಹೇಳಿ ಆಥರ್ಸ್ ನೇಮ್ ಬರಿಬೇಕು. ಯಾರವರು ಆಥರ್? ದೇವೆನ್ ಕನಾಲ್. ಅವ್ರ ಹೆಸರು ಬರಿಬೇಕು. ದಿಸ್ ಸೆಂಟೆನ್ಸ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಲೆಸನ್ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ರಿಟನ್ ಬಾಯ್ ಯಾರು? ದೇವೆನ್ ಕನಾಲ್ ಅಂತ ಹೇಳಿ ಮುಂದೆ ಯಾವ ಸಂದರ್ಭದೊಳಗೆ ಹೇಳಿದರು, ಯಾರಿಗೆ ಹೇಳಿದರು, ಯಾವಾಗ ಹೇಳಿದರು ಅನ್ನುವಂಥದ್ದನ್ನು ಡಿಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟರೆ ನಿಮ್ಗೆ 4 ಮಾರ್ಕ್ಸ್ ಸಿಗ್ತಾವೆ. ಓಕೆ, ಸೊ ನಾಟ್ ಟು ಫಾರ್ಗೆಟ್ ಅಬೌಟ್ ಆಥರ್ಸ್ ನೇಮ್. ಇಲ್ಲಿ ನೋಡಿರಿ, ನೋ ಬಡಿ ಡೇ ಟು ಗೋ ವೇರ್ ದಿಸ್ ಯಂಗ್ಸ್ಟರ್ ಡಿಡ್. ಇಲ್ಲಿ ಒಬ್ಬ ಏನು ಮಾಡ್ಯಾನ, ಒಬ್ಬ ಯಂಗ್ಸ್ಟರ್ ಅಂದರೆ ಏನು? ಹರೆಯದ ಹುಡುಗ. ಸಾಕಷ್ಟು ಜನ ಇರ್ತಾರೆ ನೋಡ್ರಿ, ಸಾಕಷ್ಟು ಜನ ನೀವು ನೋಡ್ತೀರಿ ರೋಡ್ ಮೇಲೆ ಅಡ್ಡಾಡ್ಬೇಕಾದಾಗ. ಏನಾರ ಆಕ್ಸಿಡೆಂಟು ಆತ ಅಂದ್ರೆ ಇತ್ತೀಚೆಗಂತೂ ಏನು ಟ್ರೆಂಡ್ ಐತಂತಂದ್ರೆ ವಿಡಿಯೋ ಮಾಡ್ಕೊಳಕ್ಕೆ ಶುರು ಮಾಡಿಬಿಡ್ತಾರೆ, ಸೋಷಿಯಲ್ ಮೀಡಿಯಾದಾಗ ಹಾಕೋಕ್ಕೆ ಶುರು ಮಾಡ್ತಾರೆ. ಇಷ್ಟು ಬ್ಯುಸಿ ಇರ್ತಾರಲ್ಲ, ಆ ಮನುಷ್ಯಾಗ ಪೆಟ್ಟು ಹತ್ತೈತಿ, ಅದಕ್ಕೆ ತುರ್ತು ಚಿಕಿತ್ಸೆ ಕೊಡಬೇಕು, ಅವ್ರದ್ದು ವ್ಯವಸ್ಥೆ ಮಾಡಬೇಕು, ಅವ್ರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನೋದು ಯಾರ ಮೈಂಡ್ ಒಳಗೂ ಇರೋದಿಲ್ಲ. ಬಡ ವಿಡಿಯೋ ಮಾಡ್ಕೊಳ್ಳೋದು, ಸೋಷಿಯಲ್ ಮೀಡಿಯಾದೊಳಗೆ ಶೇರ್ ಮಾಡೋಕ್ಕೆ ಶುರು ಮಾಡೋದು. ಇಂಥ ಕಾಲ ಬಂದೈತಿ. ಆದ್ರೆ ಈಗ ಏನಾಯ್ತು, ಈಕಿ ಬಿದ್ದಾಳಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಟ್ರ್ಯಾಕ್ ಐತಿ, ಈ ಕಡೆ ಬಿದ್ದ, ಇನ್ನೊಂದು ಟ್ರ್ಯಾಕ್ ಒಳಗೆ ಮತ್ತೊಂದು ಟ್ರೈನ್ ಹೊಂಟೈತಿ, ಕಾಣಿಸ್ತೈತಿ. ಇನ್ನೊಂದು ಟ್ರೈನ್ ಒಳಗೆ ಹೋಗೋರಿಗೆ ಆ ಟ್ರ್ಯಾಕ್ ಒಳಗೆ ಬಿದ್ದಂಥ ಹೆಣ್ಣು ಹುಡುಗಿ ಕಾಣಿಸ್ತಿರ್ತಾವೆ ಈಸಿಲಿ. ಆ ಟ್ರೈನ್ ಒಳಗೆ ಒಬ್ಬರೇ ತಿಳ್ಕೊಂಡಿರ್ತೀರಿ ನೀವು. ಸಾಕಷ್ಟು ಜನ ಪ್ರಯಾಣ ಮಾಡ್ತಿರ್ತಾರೆ. ಅಂಥದ್ರೊಳಗೆ ಒಬ್ಬ ಹುಡುಗ ಮಾತ್ರ ಧೈರ್ಯ ಮಾಡಿ ಏನು ಮಾಡಿದ, ಆಕೆ ಬಿದ್ದಂಥ ಸ್ಥಳಕ್ಕೆ ಬಂದ ಆಕೆಗೆ ಸಹಾಯ ಮಾಡಾಕ. ನಿಮ್ಗೆ ಅರ್ಥ ಆತಲ್ಲ? ಇದು ಏನಂತಂದ್ರೆ ಬ್ರೇವರಿ ಅಥವಾ ಒಬ್ಬ ಪ್ರಜ್ಞಾವಂತ ಪ್ರಜೆಯ ಸಮಾಜದ ಪ್ರತಿ ಕಳಕಳಿ ಅಥವಾ ಜವಾಬ್ದಾರಿ ಅಂತ ನೀವು ಹೇಳ್ಬೋದು. ಅವ್ರು ಯಾರು ನನಗೆ ಪರಿಚಯ ಇಲ್ಲರಿ, ಅವ್ರು ಯಾರಂತ ನಂಗೆ ಗೊತ್ತೇ ಇಲ್ಲ, ನಾ ಯಾಕೆ ಅವ್ರಿಗೆ ಸಹಾಯ ಮಾಡಬೇಕು, ಅವ್ರ ಜಾತಿ ಯಾವುದು, ಹೆಣ್ಣು ಗಂಡು, ದೊಡ್ಡವರು ಸಣ್ಣವರು, ಇದೆಲ್ಲ ಬರುವುದಿಲ್ಲ. ಅಪಘಾತ ಸಂಭವಿಸಿದಾಗ, ದುರ್ಘಟನೆ ನಡೆದಾಗ ಆ ಸ್ಥಳದಲ್ಲಿ ಯಾವ ಮನುಷ್ಯ ನೋವಿನಲ್ಲಿ ವಿಲಿ ಒದ್ದಾಡ್ತಿರ್ತಾನಲ್ಲ, ಅವನಿಗೆ ಸಹಾಯ ಮಾಡೋದು ಒಂದೇ ನಮ್ಮ ಮನಸ್ಸೊಳಗೆ ಬರಬೇಕು ಹೊರತಾಗಿ ಬೇರೆದೇನೂ ಬರಬಾರ್ದು. ಆದ್ರೆ ಅಷ್ಟು ಟೈಮ್ ಯಾರ ಹತ್ರನೂ ಇರೋದಿಲ್ಲ ಯೂಶ್ವಲಿ. ಬಟ್ ಒಬ್ಬ ಹುಡುಗ ಏನದಾನು, ಯಂಗ್ಸ್ಟರ್, ಹರೆಯದ ಹುಡುಗ, ಅವ ಏನು ಮಾಡ್ಯಾನು, ಈ ಸ್ಥಳಕ್ಕೆ ಬಂದಾನು. ಈ ಪಾಠದಿಂದ ನಾವು ಕಲಿಯೋದು ಭಾಳ ಐತಿ. ಓಕೆ, ಇಲ್ಲಿ ನೋಡ್ರಿ, ನೆಕ್ಸ್ಟ್ ಈಗ ನೋಡ್ರಿ ಲೆಸನ್ ಶುರು ಮಾಡೋದು.
ಇಲ್ಲಿ ನೋಡ್ರಿ ಪಾಠದ ಹೆಸರೇನು There's a Girl by the Tracks written by Devin Kanal. As the Mumbai suburban electric train made its 22nd 6:32 p.m. halt at a station, commuters swarmed out and into its 12-packed coaches. It's a regular scene in and around India's most populated metropolis. Having just managed to squeeze herself into a ladies' compartment, 21-year-old call center executive Roma Talreja tried to settle into a corner near the door. The train hurtled ahead and Roma, jammed between other women, was trying to find some space to stand safely on when she suddenly got pushed, lost her tenuous foothold and panicked. ನೋಡ್ರಿ ಫಸ್ಟ್ ಪ್ಯಾರಾಗ್ರಾಫ್ ಒಳಗೆ ಏನೈತಿ ಅಂತಂದ್ರೆ ಎಲ್ಲಿ ನಡೆದೈತಿ ಇದು ಇನ್ಸಿಡೆಂಟ್. ಇದು ಆಸ್ ದ ಮುಂಬೈ ಸಬ್-ಅರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಮೇಡ್ ಇಟ್ಸ್ 22nd 6:32 p.m. ಈ ಒಂದು ಸೆಂಟೆನ್ಸ್ ನೋಡಿದ್ರೆ ನಿಮಗೆ ಏನೆಲ್ಲ ಅರ್ಥ ಆಗ್ತೈತಿ, ಏನೇನು ಅರ್ಥ ಆಗ್ತೈತಿ? ಈ ಇನ್ಸಿಡೆಂಟ್ ಮುಂಬೈ ಸಬ್-ಅರ್ಬನ್ ಟ್ರೈನ್ ದೊಳಗೆ ಆದಂಥದ್ದು ಇದು ಘಟನೆ. ಎಂಥ ಟ್ರೈನ್ ಇತ್ತು? ಎಲೆಕ್ಟ್ರಿಕ್ ಟ್ರೈನ್ ಇತ್ತು. ಆಮೇಲೆ ನೋಡ್ರಿ ಒಂದೊಂದು ಜಾಗದೊಳಗೆ ಎಷ್ಟೊತ್ತು ನಿಲ್ತಾವಂತು? ಬರೀ 20 seconds. ಮುಂಬೈ ಒಳಗೆ ಎಂಥ ಜನ ಏನು ಬೀಡ್ ಅಂತಾರೆ ಹಿಂದಿ ಒಳಗೆ, ಗದ್ದಲ ಇರ್ತೈತಿ ಅಂತಂದ್ರೆ ನೀವು ರೈಲ್ವೆ ಪ್ಲ್ಯಾಟ್ಫಾರ್ಮ್ದೊಳಗೆ ಜಸ್ಟ್ ಹೋಗಿ ನಿಂತ್ಕೋಬೇಕಂತ. ನೀವು ಹತ್ತೋದು ಬೇಡ, ಇಳಿದು ಬೇಡ. ಸ್ವತಃ ಮಂದಿ ಹಿಂದಿಂದ ನಿಮಗೆ ನುಗ್ಸ್ಕೊಂತ ತಾವ ಹತ್ತಿಸ್ತಾರಂತ, ಇಳಿಬೇಕಾದಾಗ ಹಿಂದಿಂದ ನುಗ್ಸ್ಕೊಂತ ತಾವ ಇಳಿಸ್ತಾರಂತ. ಅಷ್ಟು ಏನಿರ್ತೈತಿ ಜನರದ್ದು ಗದ್ದಲ ಇರ್ತೈತಿ, ಭಾಳ ರಶ್ ಇರ್ತೈತಿ. ಯಾಕೆ ಹೇಳ್ರಿ? ಮೆಟ್ರೋಪಾಲಿಟನ್ ಸಿಟೀಸ್ ಅಂದರೆ ಏನು? ಥಿಕ್ಲಿ ಪಾಪ್ಯುಲೇಟೆಡ್, ಡೆನ್ಸ್ಲಿ ಪಾಪ್ಯುಲೇಟೆಡ್. ಅಲ್ಲಿ ಜನಸಂಖ್ಯೆ ಭಯಂಕರ ಇರ್ತೈತಿ, ಗೊತ್ತಾಯ್ತಲ್ಲ. ಆಮೇಲೆ ಆ ಸಿಟಿ ಸುತ್ತಮುತ್ತ ಇರುವಂಥ ಸಿಟೀಸ್ಗೂ ಅಲ್ಲಿಂದ ಭಾಳ ಉಪಯೋಗ ಆಗ್ತಿರ್ತೈತಿ. ಆ ಸಿಟಿ ಒಳಗೆ ಸಾಕಷ್ಟು ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ ಇರ್ತಾವೆ, ಸಾಕಷ್ಟು ಇಂಡಸ್ಟ್ರೀಸ್ ಇರ್ತಾವೆ, ಉದ್ಯೋಗ ಅವಕಾಶವನ್ನು ಕಲ್ಪಿಸಿ ಕೊಡ್ತಿರ್ತೈತೆ ಅದು ಸಿಟಿ. ಹೀಗಾಗಿ ಜನರು ಸಬ್ ಅರ್ಬನ್ ಏರಿಯಾದಿಂದ ಅಲ್ಲಿ ಬರೋರು ಜಾಸ್ತಿ ಇರ್ತಾರೆ. ಸಬ್ ಅರ್ಬನ್ ಏರಿಯಾದಿಂದ ಬರೋರು ಜಾಸ್ತಿ ಇರ್ತಾರೆ. ಹೀಗಾಗಿ ಪಾಪ್ಯುಲೇಷನ್ ಜಾಸ್ತಿನೇ ಇರ್ತೈತಿ. ಇಲ್ಲಿ ನೋಡ್ರಿ ಆಕೆ ಏನು ಮಾಡಿದ್ಲು? ಇಲೆಕ್ಟ್ರಿಕ್ ಟ್ರೈನ್ ಒಳಗೆ ಸಾಯಂಕಾಲ 6:32 PM 20 ಸೆಕೆಂಡ್ ಅಷ್ಟೇ ನಿಂತು ರೈಲ್ವೆ ಪ್ಲಾಟ್ಫಾರ್ಮ್ ಒಳಗೆ ಹಾಲ್ಟ್ ಆಟ್ ಅ ಸ್ಟೇಷನ್. ಕಮ್ಯೂಟರ್ಸ್ ಅಂದರೆ ಏನು? ಕಮ್ಯೂಟರ್ಸ್ ಅಂದರೆ ಇಳಿಯೋರು ಹತ್ತವರು. ಈಗ ನೀವು ಬಸ್ ಒಳಗೆ ನೋಡಿರ್ಬೋದು, ಇನ್ನೂ ಇಳಿತಿರ್ತಾರೆ ಜನ, ಹತ್ತಕ್ಕೆ ಶುರು ಮಾಡಿರ್ತಾರೋ. ಸ್ವಲ್ಪ ಸೆನ್ಸ್ ಇರ್ಬೇಕು ಮನುಷ್ಯ. ಇಳಿಯೋರ್ಗೆ ಮೊದಲು ಇಳಿಯಕ್ಕೆ ಕೊಡಬೇಕು, ಆಮೇಲೆ ನಾವು ಹತ್ತಬೇಕು. ಅಷ್ಟು ಸಮಾಧಾನ ಯಾರ ಹತ್ರನೂ ಇರೋಲ್ಲ. ಹಂಗೆ ನುಗ್ಸಾಡ್ಕೊತ ಹತ್ತೇ ಬಿಡ್ದ. ಅವ್ರು ಇಳಿಯವ್ರು ಎಲ್ಲೆಲ್ಲೋ ಬಡಿಸಿ, ಕೈ ಬಡಿಸಿ, ಒಂದು ಚಪ್ಪಲಲ್ಲಿ ಹೋಗಿ ಬಿದ್ದು, ಒಂದು ಇದಲ್ಲಿ ಹೋಗಿ ಬಿದ್ದು, ಇಷ್ಟು ತರಾತುರಿಯೊಳಗೆ ಇರ್ತಾರೆ. ಎಲ್ಲರೂ ಇರಬಾರ್ದು, ಸಮಾಧಾನಲೇ ಇರಬೇಕು. ಹೌದು. ಇಲ್ಲಿ ನೋಡ್ರಿ ಕಮ್ಯೂಟರ್ಸ್ ಅಂದ್ರೇನು? ಭಾಳ ರಶ್ ಒಳಗೆ ಇಳಿಯೋರು ಹತ್ತೋರು. ಕಮ್ಯೂಟರ್ ಸ್ವಾಮ್ಡ್. ಈಗ ನೋಡ್ರಿ ಒಂದು ಸ್ವಾಮ್ ಅಂಥೇಳಿ ನಾವು ಎದಕ್ಕೆ ಹೇಳ್ತೇವೆ ಹೇಳ್ರಿ? ಹನಿ ಬೀಸ್ ಸ್ವಾಮ್. ಒಂದು ಜೇನು ಗೂಡು ನೋಡ್ತಿರಲ್ಲ ನೀವು, ಅದ್ರೊಳಗೆ ಜೇನು ನೊಣಗಳು ಹೆಂಗೆ ಮುಕ್ಕರ್ತಿರ್ತಾವಲ್ಲ ಅವಕ್ಕೆ ಸ್ವಾಮ್ ಅಂತಾರೆ. ಜೇನುದೊಳು ಹುಳುಗಳ ಗುಂಪಿಗೆ ಸ್ವಾಮ್ ಆಫ್ ಬೀಸ್ ಅಂತಾರೆ, ಕಲೆಕ್ಟಿವ್ ನೌನ್ ಅದು. ಹಂಗೆ ಜೇನು ನೊಣಗಳು ಹೆಂಗೆ ಒಂದು ಹನಿ ಕೋಂಬಿಗೆ ಜೇನು ಗೂಡಿಗೆ ಮುಕ್ಕರ್ತಿರ್ತಾರಲ್ಲ, ಆ ಲೆವೆಲ್ ಇಳಿಯೋರು ಹತ್ತವರು ಮುಕ್ಕರಾಗ್ತಿದ್ರಲ್ಲಿ. ಔಟ್ ಆ್ಯಂಡ್ ಇನ್ ಟು, ಹೊರಗಡೆ ಇಳಿಯೋರು ಅಷ್ಟೇ ಇದ್ದರು, ಒಳಗಡೆ ಹತ್ತವರು ಅಷ್ಟೇ ಇದ್ದರು, ಭಾಳ ಜನ ಇದ್ದರು. ಇಂಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್, 12 ಕೋಚಸ್ ಇದ್ದವು ರೈಲ್ವೆಗೆ. ಅದ್ರೊಳಗೆ ಹತ್ತವರು ಇಳಿಯೋರು ಅದೇ ಲೆವೆಲ್ ಇದ್ದರು. ಇಟ್ಸ್ ಅ ರೆಗ್ಯುಲರ್ ಸೀನ್. ನೋಡ್ರಿ ಇದು ಆಶ್ಚರ್ಯಚಕಿತವಾದಂಥ ಸಂದರ್ಭ ಅಲ್ಲ. ಯಾವಾಗೂ ಒಮ್ಮೆ ಹಿಂಗೆ ಆಗ್ತೈತಂತಲ್ಲ. ಈಗ ನೀವು ನೋಡತ್ತಿರ್ಬೇಕು ಕರ್ನಾಟಕದ ಬಸ್ಸನ್ನು, ಯಾವಾಗ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಭಾಗ್ಯ ಯೋಜನಾ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಕೊಟ್ಟುಬಿಟ್ರು, ಅವಾಗಿಂದ ಬಸ್ಸಸ್ ಖಾಲಿಯಾಗಿ ಹೋದದ್ದು ನೋಡಿದ್ದೇ ಇಲ್ಲ. ರೆಗ್ಯುಲರ್ ಬೇಸಿಸ್ ಮೇಲೆ ಏನು ತುಂಬಿ ತುಳುಕ್ತಿರ್ತಾವೆ ಬಸ್ಸುಗಳು. ಯಾಕಂದ್ರೆ ಫ್ರೀ ಐತಿ, ಟಿಕೆಟಿಗೆ ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲ, ಒಂದು ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು. ಅದಕ್ಕೆ ಇಟ್ಸ್ ಅ ರೆಗ್ಯುಲರ್ ಸೀನ್. ಇದು ಯಾವಾಗಲೂ ಇದ್ದದನ, ಯಾವಾಗಲೂ ಒಂದಿನ ಅಲ್ಲ, ಯಾವಾಗಲೂ ಇದ್ದದನ. ಸೀನ್ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೊಲಿಸ್. ಮೆಟ್ರೋಪೊಲಿಸ್ ಅಂದ್ರೇನು? ಜನಸಂಖ್ಯೆ ಜಾಸ್ತಿ ಇರುವಂಥ ಸಿಟಿ. ಅಲ್ಲಿ ಇಂಡಸ್ಟ್ರೀಸ್ ಇರ್ತಾವೆ, ಆಮೇಲೆ ಸಾಕಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರ್ತಾವೆ, ಆಫೀಸಸ್ ಇರ್ತಾವೆ. ಸುತ್ತಮುತ್ತ ಊರುಗಳಿಗೆಲ್ಲ ಇಲ್ಲಿಂದ ಭಾಳ ಅನುಕೂಲ ಆಗ್ತಿರ್ತೈತಿ. ಹೀಗಾಗಿ ಬರೋರು ಹೋಗೋರು ಇರೋರು ಜನಸಂಖ್ಯೆ ಜಾಸ್ತಿ ಇರ್ತೈತಿ ಮೆಟ್ರೋಪೊಲಿಸ್. ನಮ್ಮಲ್ಲಿದ ನೋಡ್ರಿ ಮುಂಬೈ, ಬೆಂಗಳೂರು, ಪೂನಾ, ಡೆಲ್ಲಿ, ಇವೆಲ್ಲ ಏನು ಮೆಟ್ರೋಪಾಲಿಟನ್ ಸಿಟೀಸ್ ಅಂತಾರೆ. ಚೆನ್ನೈ. ಓಕೆ, ಇಲ್ಲಿ ನೋಡ್ರಿ
ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಹರ್ ಸೆಲ್ಫ್ ಇನ್ ಟು ಅ ಲೇಡೀಸ್. ನೋಡ್ರಿ ಲೇಡೀಸ್ ಹೆಂಗೆ ಬರ್ದಾರೆ ನೋಡ್ರಿ ಇಲ್ಲಿ. ನಾ ಹೇಳಕತ್ತಿದ್ದೆ ನಿಮ್ಗೆ ಸಿಂಗ್ಯುಲರ ಪ್ಲೂರಲ್ ಅಂತಂದಾಗ LADY ಲೇಡಿ ಇದ್ದದ್ದು ಏನಾಗ್ತತಿ, ಒಬ್ಬಾಕಿ ಹೆಣ್ಮಗಳು ಇದ್ಲಂದ್ರೆ ಲೇಡಿ ಅಂತೇವೆ, ಭಾಳಷ್ಟು ಜನ ಇದ್ರೆ ಲೇಡೀಸ್ ಅಂತೇವೆ. ಆ ಲೇಡೀಸ್ ಪೊಸೆಸಿವ್ ನಾವು ನೀವು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಎಸ್ ಇಂದ ಎಂಡ್ ಆಗ್ತಿರ್ತಲ್ಲ, ಅದಕ್ಕೆ ನಾವು ಎಫಸ್ಟ್ರೋಫಿ ಎಸ್ ಆದ ನಂತರ ಕೊಡ್ತೇವೆ. ಈ ಕಂಪಾರ್ಟ್ಮೆಂಟ್ ಯಾರಿಗೆ ಸೇರಿದ್ದಿತ್ತು ನೋಡ್ರಿ, 12 ಕೋಚಸ್ ಇದು. ಅದರೊಳಗೆ ಲೇಡೀಸ್ ಕಂಪಾರ್ಟ್ಮೆಂಟ್ ಅಂತ ಬೇರೆ ಇರ್ತೈತಿ, ಜೆಂಟ್ಸ್ ಕಂಪಾರ್ಟ್ಮೆಂಟ್ ಅಂತ ಬೇರೆ ಇರ್ತೈತಿ. ಅದಕ್ಕೆ ಲೇಡೀಸ್ ಕಂಪಾರ್ಟ್ಮೆಂಟ್ ಒಳಗೆ ಒಬ್ಬಾಕಿ ನುಸುಳ್ಕೊಳಕತ್ತಿದ್ಲು. ಕಂಪಾರ್ಟ್ಮೆಂಟ್ ಎಷ್ಟು ಆಕಿದ ವಯಸ್ಸು ಎಷ್ಟಿತ್ತು, 21 year old, 21 ವರ್ಷದ ಹುಡುಗಿ ಇದ್ಲು. ಕಾಲ್ ಸೆಂಟರ್, ಆಕೆ ಎಲ್ಲಿ ಕೆಲಸ ಮಾಡ್ತಿದ್ಲು, ಕಾಲ್ ಸೆಂಟರ್ ಒಳಗೆ ಎಕ್ಸಿಕ್ಯೂಟಿವ್ ಅಂತ ಕೆಲಸ ಮಾಡ್ತಿದ್ಲು. ಆಕೆ ಹೆಸರು ಏನಿತ್ತು, ರೋಮಾ ತಲ್ರೇಜಾ. ಎಲ್ಲ ನೆನ್ಪಿಟ್ಕೋಬೇಕು ನೀವು. ನಿಮಗೆ ಪ್ರಶ್ನೆಗೆ ಉತ್ತರಗಳನ್ನು ಬರೆಯೋಕೆ ಒಟ್ಟ ಸಮಸ್ಯೆ ಆಗೋದಿಲ್ಲ. ಪಾಠವನ್ನು ನೀವು ಲಕ್ಷ್ಯ ಕೊಟ್ಟು ಕೇಳಿದ್ರಿ, ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಯಾವುದೇ ಪ್ರಶ್ನೆ ಯಾವುದೇ ಮೂಲೆಯಾಗಿಂದ ಹಾಕಿದ್ರೂ ನಿಮಗೆ ಪ್ರಶ್ನೆಗೆ ಉತ್ತರ ಬರೆಯೋಕೆ ಒಟ್ಟ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಆಕೆ ಹೆಸರು ಏನಿತ್ತು, ರೋಮಾ ತಲ್ರೇಜಾ ಅಂತಿತ್ತು. ಎಷ್ಟು ವಯಸ್ಸಿನಾಕಿದ್ಲು, 21 ವರ್ಷದಾಕಿದ್ಲು. ಆಕೆ ಏನು ಕೆಲಸ ಮಾಡ್ತಿದ್ಲು, ಆಕೆ ಕಾಲ್ ಸೆಂಟರ್ ಒಳಗೆ ಎಕ್ಸಿಕ್ಯೂಟಿವ್ ಅಂತ ಕೆಲಸ ಮಾಡ್ತಿದ್ಲು. ಐ ಟ್ರೈ ಟು ಸೆಟಲ್ ಇನ್ ಟು ಅ ಕಾರ್ನರ್. ನೋಡ್ರಿ, ಒಂದು ಮೂಲೆಯೊಳಗೆ ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡಕತ್ತಿದ್ಲಕ್ಕೆ. ಭಯಂಕರ ರಶ್ ಇತ್ತು. ನಿಯರ್ ದ ಡೋರ್, ಬಾಗಿಲ ಹತ್ರ ಒಂದು ಕಾರ್ನರ್ದೊಳಗೆ ಒಂದು ಮೂಲೆಯೊಳಗೆ ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡತ್ತಿಲ್ಲ. ಅಂದ್ರೆ ಅಷ್ಟೂ ಜಾಗ ಇರಾಕಿಲ್ಲ ಅಂತ ಅರ್ಥ. ದ ಟ್ರೈನ್ ಹರ್ಟಲ್ಡ್ ಅಹೆಡ್. ನೋಡ್ರಿ, ಬರೀ 20 ಸೆಕೆಂಡ್ ಅಷ್ಟೇ ನಿಲ್ತೈತೆ. ಅದಾದ ನಂತರ ಮೂವ್ ಆಗಕ್ಕೆ ಚಾಲೂ ಮಾಡ್ತೈತಿ, ಫಾಸ್ಟಾಗಿ ಮೂವ್ ಆಗಕ್ಕೆ ಚಾಲೂ ಮಾಡ್ತೈತಿ, ಸ್ಪೀಡ್ ಪಿಕಪ್ ಮಾಡ್ತೈತಿ. ಆ್ಯಂಡ್ ರೋಮಾ ಜಾಮ್ಡ್ ಬಿಟ್ವೀನ್ ಅದರ್ ವಿಮೆನ್. ನೋಡ್ರಿ, ಎಲ್ಲ ಹೆಣ್ಮಕ್ಳು ನಡಕಕ್ಕಿ ಒದ್ರಾತಿದ್ಲು ಪಾಪ. ಜಾಮ್ಡ್ ಅಂದ್ರೆ ಏನು, ನಡಕ್ಕೆ ಸಿಕ್ಕೊಂಡಿದ್ಲು. was trying to find some space to stand safely on when she suddenly got pushed. ಒಂದು ಸೇಫ್ ಜಾಗ ಹುಡುಕಾಡಕತ್ತಿದ್ಲ ಪಾಪ, ಬರೀ ನಿಂತ್ಕೊಳಕ್ಕೆ. ಅಷ್ಟರೊಳಗೆ ಯಾರೋ ಸಡನ್ನಾಗಿ ಆಕಿನ ಏನು ಮಾಡಿದ್ರು, ನುಗ್ಗಿಸ್ಬಿಟ್ರು. ಸಡನ್ಲಿ ಪುಷ್ಡ್, ಲಾಸ್ಟ್ ಹರ್ ಟೆನಸ್. ಆಕಿದು ಬ್ಯಾಲೆನ್ಸ್ ತಪ್ಪಿಬಿಟ್ಟು ಫುಟ್ ಹೋಲ್ಡ್, ಎಲ್ಲಿ ನಿಂತಿದ್ಲಲ್ಲ ಬಾಗಿಲ ಹತ್ರ ನಿಂತಿದ್ಲು, ನುಗ್ಸಿದ್ದಕ್ಕೆ ಏನಾಯ್ತು, ಸ್ಲಿಪ್ ಆಗಿಬಿಡ್ತು ಕಾಲು. ಆಕಿ ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ಲು. ಆ್ಯಂಡ್ ಪ್ಯಾನಿಕ್ಡ್, ಭಯಂಕರ ಹೆದರ್ಬಿಟ್ಲು. ಯಾಕೆ ಬಾಗಿಲ ಹತ್ರ ನಿಂತಾಳ, ಪ್ಯಾನಿಕ್ಡ್ ಅಂದ್ರೆ ಏನು, ಹೆದರ್ಬಿಟ್ಲು. ಸೆಕೆಂಡ್ ಪ್ಯಾರಾಗ್ರಾಫ್ ನೋಡ್ರಿ. ಹರ್ ಹ್ಯಾಂಡ್ಸ್ ರೀಚ್ ಫಾರ್ ದ ಸ್ಟೀಲ್ ರೇಲಿಂಗ್ ಅಬವ್, ಬಟ್ ಫೈಂಡಿಂಗ್ ಓನ್ಲಿ ಏರ್, Roma was thrown out of the coach. The clattering roar of the train muffled the thud of her fall onto the ground more than a meter below. She was knocked senseless. ನೋಡ್ರಿ, ಪಾಪ ನಿಂತ್ಕೊಳ್ಳೋಕೆ ಒಂದು ಸ್ವಲ್ಪ ಸೇಫ್ ಜಾಗ ಸಿಕ್ಕರೆ ಸಾಕು ಅನ್ನಕತ್ತಿದ್ಲು. ಅಂತಾಕಿನ್ನ ಭಾಳಷ್ಟು ಜನ ಏನು ಮಾಡಿಬಿಟ್ರು, ನುಗ್ಗಿಸ್ಬಿಟ್ರು. ಆಕಿ ಬಾಗಿಲ ಹತ್ರ ನಿಂತದ ಕಾರಣ ಆಕಿ ಏನು ಮಾಡಿದ್ಲು, ಹರ್ ಹ್ಯಾಂಡ್ಸ್ ರೀಚ್ ಫಾರ್ ದ ಸ್ಟೀಲ್ ರೇಲಿಂಗ್ ಅಬೌವ್. ಮ್ಯಾಲೆ ಹಿಡ್ಕೊಳಕ್ಕೆ ಸ್ಟೀಲ್ ರೇಲಿಂಗ್ಸ್ ಪ್ರಯತ್ನ ಮಾಡಿದ್ಲು. ಯಾಕಂದ್ರೆ ಆಕಿ ಬಚಾವಾಗಬೇಕೀಗ. ಟ್ರೈನ್ದಾಗಿಂದ ಬೀಳಬಾರ್ದು ಅಂತಂದ್ರೆ ಏನರ ಒಂದು ಹಿಡ್ಕೊಳಕ್ಕೆ ಆಕಿಗೆ ಆಧಾರ ಸಿಗಬೇಕೋ ಬೇಡ. ಸೊ ಹೆದರಿಕೆಯಿಂದನೇ ಏನು ಮಾಡಿದ್ಲು, ಗಡ್ಬಡಿಸಿದ್ಲು. ಒಂದು ಸ್ಟೀಲ್ ರೇಲಿಂಗ್ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ಲು. ಬಟ್ ಫೈಂಡಿಂಗ್ ಓನ್ಲಿ ಏರ್, ಆಕಿಗೆ ಸಿಗಲೇ ಇಲ್ಲ. ಹಿಡಿಯೋಕ್ಕೆ ಪ್ರಯತ್ನ ಏನೋ ಮಾಡಿದ್ಲು, ಆದರೆ ಸಿಗಲಿಲ್ಲ. ಗಾಳಿ ಒಳಗೆ ಅಷ್ಟೇ ಆಕಿ ಕೈ ಹೋತು, ಹಿಂಗೆ ಏನೂ ಸಿಗಲೇ ಇಲ್ಲ. ಅವಾಗ ಏನಾಯ್ತು, ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಬ್ಯಾಲೆನ್ಸ್ ತಪ್ಪಿತು, ಕೋಚ್ದಾಗಿಂದ ಬಿದ್ದು ಬಿಟ್ಲು. ಥ್ರೋನ್ ಔಟ್ ಅಂದರೆ ಏನು, ತಾನಾಗೆ ಬೀಳಿಲ್ಲ, ಅದು ನುಗ್ಗಲು ಇತ್ತಲ್ಲ ಜನರದ್ದು, ಅದರಿಂದ ಆಕಿ ನುಗ್ಗಿಸಿ ಬೀಳಿಸ್ಬಿಟ್ರೆ ಆಕಿ ಹೊರಗೆ ಕೋಚ್ದಿಂದ. ದ ಕ್ಲಾಟ್ರಿಂಗ್ ರೋರ್ ಆಫ್ ದ ಟ್ರೈನ್. ನೋಡ್ರಿ, ಟ್ರೈನಿಗೆ ಭಯಂಕರ ಸಪ್ಪಳಾಗ್ತಿರ್ತೈತಿ. ನೀವು ಟ್ರೈನಿದ್ದು ಸಪ್ಪಳ ಕೇಳಿರ್ಬೋದು. ಭಯಂಕರ ಸಪ್ಪಳದೊಳಗೆ ಥಡ್ ಅಂತ ಹೇಳಕ್ಕೆ ಬೀಳ್ತಾಳೆ. ಈಗ ನೆಲದ ಮೇಲೆ ಶಾಂತ ವಾತಾವರಣದಾಗ ಯಾರಾದರೂ ಒಂದು ಹೆಜ್ಜೆ ಇಟ್ಟರು ನಮ್ಗೆ ಕೇಳಿಸ್ತದೆ. ಆದ್ರೆ ಆ ಭಯಂಕರ ಟ್ರೈನ್ ಸೌಂಡ್ ಒಳಗೆ ಆಕೆ ಥಡ್ ಅಂತ ಹೇಳಿ ನೆಲಕ್ಕೆ ಬಿದ್ದದ ಸಪ್ಪಳನೂ ಯಾರಿಗೂ ಕೇಳಿಸ್ಲಿಲ್ಲ. ಆಫ್ ಹರ್ ಫಾಲ್ ಆನ್ ಟು ದ ಗ್ರೌಂಡ್ ಮೋರ್ ದ್ಯಾನ್ ಅ ಮೀಟರ್ ಬಿಲೋ. 1 ಮೀಟರ್ ಕೆಳಗೆ ಬಿದ್ಲಕ್ಕೆ ಪಾಪ ಟ್ರೈನ್ದಿಂದ. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ನೋಡ್ರಿ, ಮೊದಲೇ ಮಾತು ಆಕೆ ಭಯಂಕರ ಹೆದರಿ ಬಿಟ್ಟಿದ್ಲು. ಆಕೆ ಹೆಂಗಾದರೂ ಆಗೋದಿತ್ತು, ಉಳ್ಕೊಳ್ಳೋದಿತ್ತು. ಪ್ರಯತ್ನನೂ ಮಾಡಿದ್ಲಕ್ಕಿ, ಮ್ಯಾಲೆ ರೇಲಿಂಗ್ ಹಿಡ್ಕೋಬೇಕು, ನಾ ಹೆಂಗಾದರೂ ಕಾಲಾಗಿಂದ ಗ್ರಿಪ್ ಇಲ್ಲಂದ್ರು ಅಟ್ಲೀಸ್ಟ್ ಹಿಂಗೆ ಹಿಡ್ಕೊಂಡ್ರು ಜೋತಾಡ್ರತ್ತು ಅನ್ನೋಂಥ ಪ್ರಯತ್ನ ಕೂಡ ಮಾಡಿದ್ಲಕ್ಕಿ. ಆದರೂ ಆಕೆ ಶಿ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಹೆದರಿಕೆ ಭಯಂಕರ ಬಂದುಬಿಟ್ಟಿರ್ತೈತಿ. ಹೆದರಿಕೆ ಒಂದು ಬಿದ್ದ ತಕ್ಷಣ ಅದು ಫ್ಲೋರ್ ಭಯಂಕರ ಹಾರ್ಡ್ ಇರ್ತೈತೆ. ಅಲ್ಲಿ ರೇಲಿಂಗ್ಸ್ ಇರ್ತಾವ, ಆಮೇಲೆ ಕಡಿ ಟೈಪ್ ಸ್ಟೋನ್ಸ್ ಇರ್ತಾವ. ಅದ್ರ ಮೇಲೆ ಬಿದ್ದ ಕೂಡಲೇ ಆಕೆ ಏನಾದ್ಲು, ಸೆನ್ಸ್ಲೆಸ್. ಆಕೆ ತನ್ನ ಇದನ್ನು ಸೆನ್ಸ್ ಕಳ್ಕೊಂಡ್ಬಿಟ್ಲು.
ಬೇವೋಶ್ ಆಗ್ಬಿಟ್ಲು, ಬೇಸುದ್ದಿ ಆಗ್ಬಿಟ್ಲು. ನಾಕ್ ಅಂದ್ರೇನು, ಥಡ್ ಅಂತ ಹೇಳಿ ನೆಲಕ್ಕೆ ಬಿದ್ದ ತಕ್ಷಣ ಆಕೆಗೆ ಪೆಟ್ಟು ಹತ್ತು, ಆಕೆ ತನ್ನ ಸೆನ್ಸಸ್ಸನ್ನು ಕಳ್ಕೊಂಡ್ಬಿಟ್ಲು. ಈಗ ನೋಡ್ರಿ ಥರ್ಡ್ ಪ್ಯಾರಾಗ್ರಾಫ. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್ ಸ್ಪೀಡಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್, 20-year-old Baleshwar Mishra couldn't believe what he had just seen. A young woman in a black salwar kameez lying next to the tracks. Meanwhile, gasps and screams emanated from his compartment. There's a girl by the tracks. The voices cried out. ನೋಡ್ರಿ, ಈ ಟ್ರೈನ್ ಹಿಂಗೆ ಹೊಂಟಿತ್ತು, ಈಕೆ ಏನು ರೋಮಾ ಟ್ರಾವೆಲ್ ಮಾಡತ್ತಿದ್ಲಲ್ಲ, ಹಿಂಗೆ ಹೊಂಟಿತ್ತು. ಆಕಿ ಬಿದ್ಲು ಥಡ್ ಅಂತ ಹೇಳಿ 1 ಮೀಟರ್ ಅವೇ ಟ್ರೈನ್ದಾಗಿಂದ. ನುಗ್ಗಿಸ್ಬಿಟ್ರು ಆಕಿನ, ನುಗ್ಗುಲ್ದಾಗ ನುಗ್ಗಿಸ್ಬಿಟ್ರು, ಆಕೆ ಹೊರಗೆ ಬಿದ್ದ ಬಿಟ್ಲು. ಇದು ಹಿಂಗೆ ಹೊಂಟೈತಂದ್ರೆ ಹಿಂಗಿಂದ ಅಪೋಸಿಟ್ ಡೈರೆಕ್ಷನ್ದೊಳಗಿಂದ ಒಂದು ಟ್ರೈನ್ ಬರ್ತಿರ್ತೈತಿ. ಅಲ್ಲಿ ಆ ಟ್ರೈನ್ದೊಳಗೆ ಇದ್ದಂಥ ಪ್ಯಾಸೆಂಜರ್ಸ್ ಅಷ್ಟ್ರಿಗೂ ಈಕಿ ಬೀಳೋದು ಕಾಣಿಸ್ತಿರ್ತೈತಿ, ಕ್ಲಿಯರ್ಲಿ ಕಾಣಿಸ್ತಿರ್ತೈತಿ. ಅವಾಗ ನೋಡ್ರಿ ಇಲ್ಲಿ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್, ಇವು ಏನು ಇರ್ತಾನಲ್ಲ, 20 ವರ್ಷದ ಯುವಕ ಇರ್ತಾನಲ್ಲ, ಯಂಗ್ಸ್ಟರನ್ನ, ಇವು 20 ವರ್ಷ ಇರ್ತಾನಲ್ಲ ಬಾಳೇಶ್ವರ್ ಮಿಶ್ರಾ ಅಂತ ಹೇಳಿ, ಅವ ಡೋರ್ ಹತ್ರ ನಿಂತಿರ್ತಾನೆ. ಅವು ಕ್ಲಿಯರ್ಲಿ ಈಕಿ ರೋಮಾ ಬೀಳೋದು ಕಂಡು ಬಿಡ್ತೈತಿ. ಅಪೋಸಿಟ್ ಡೈರೆಕ್ಷನ್ದಾಗ ಅವ್ನು ಟ್ರೈನ್ ಬರ್ತಿರ್ತೈತಿ ಸ್ಪೀಡಾಗಿ. ಅವ್ನು ಕಣ್ಣ ನಂಬಕ್ಕಾಗಂಗಿಲ್ಲ. ಅಯ್ಯೋ ಏನು ನೋಡಿದೆ ನಾ ಈ ಸದ್ದ, ಒಬ್ಬಕ್ಕೆ ಹೆಣ್ಮಗಳು ಟ್ರೈನ್ದಾಗಿಂದ ಬಿದ್ಲು, ಒಬ್ಬಕ್ಕೆ ಹುಡುಗಿ ಯುವತಿ ಟ್ರೈನ್ದಾಗಿಂದ ಬಿದ್ಲು. couldn't believe what he had just seen. A young woman, ನೋಡ್ರಿ, ಒಬ್ಬಕ್ಕೆ ಯುವತಿ, ಆಕೆ ಏನು ಹಾಕೊಂಡಿದ್ಲು, ಬ್ಲ್ಯಾಕ್ ಸಲ್ವಾರ್ ಕಮೀಸ್, ಬ್ಲ್ಯಾಕ್ ಚೂಡಿದಾರ ಹಾಕೊಂಡಿದ್ಲ, ಸಲ್ವಾರ್ ಕಮೀಸ್ ಹಾಕೊಂಡಿದ್ಲು. ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್ ಪಕ್ಕಕ್ಕೆ ಬೀಳೋದನ್ನ ನೋಡಿದ. ಮೀನ್ ವೈಲ್ ಒಬ್ಬ ನೋಡಲಿಲ್ಲ ಟ್ರೈನ್ದಾಗ, ಎಲ್ಲರೂ ನೋಡಿದರು. ಗ್ಯಾಸ್ಪ್ಸ್ ಆ್ಯಂಡ್ ಸ್ಕ್ರೀಮ್ಸ್ ಎಮಿನೇಟೆಡ್ ಫ್ರಾಮ್ ಹಿಸ್ ಕಂಪಾರ್ಟ್ಮೆಂಟ್, ಅವನ ಕಂಪಾರ್ಟ್ಮೆಂಟ್ನಾಗ ಇರುವಂಥ ಎಲ್ಲ ಜನರು ನೋಡಿದ್ರು, ಚೀರಾಡಕತ್ಬಿಟ್ರು. ಅಯ್ಯೋ ಅಯ್ಯೋ ಅಯ್ಯೋ, ಆ ಹುಡುಗಿ ಬಿದ್ಲ್ರಿ ಒಂದು ಟ್ರ್ಯಾಕ್ ಬಾಜುಕಲ್ಲಿ ಒಬ್ಬಕ್ಕೆ, ದೇರ್ ಇಸ್ ಅ ಗರ್ಲ್, ಒಬ್ಬಕ್ಕೆ ಹುಡುಗಿ ಅದಾಳ ಬೈ ದ ಟ್ರ್ಯಾಕ್ಸ್ ಅಂತೇಳಿ ಎಲ್ಲರೂ ಜೋರಾಗಿ ಚೀರಾಡಕತ್ರು. ದ ವಾಯ್ಸಸ್ ಕ್ರೈಡ್ ಔಟ್. ಸಡನ್ನಾಗಿತ್ತಿದು, ಅಯ್ಯೋ ನೋಡ್ರಿ ಅಲ್ಲಿ ಒಬ್ಬಕ್ಕೆ ಹುಡುಗಿ ಬಿದ್ಲು, ಅಯ್ಯೋ ಏನು ಕೆಟ್ಟ ಬಿದ್ಲು, ಎಷ್ಟು ಪೆಟ್ಟು ಹತ್ತಿರ್ಬೋದು ಆಕೆಗೆ, ಏನಾತೋ ಏನೋ, ಆಕೆ ಬದುಕಿದಾಳೋ ಇಲ್ಲೋ. ನೆಕ್ಸ್ಟ್ ಇನ್ನೊಂದು ಟ್ರೈನ್ ಬಂದರೆ ಏನಾಗ್ತೈತಿ ಅಲ್ಲೇ ಪಕ್ಕಕ್ಕೆ. ಅದಕ್ಕೆ ಹಂಗಂದ್ರು. ಇಂಪಲ್ಸಿವ್ಲಿ ಬಾಳೇಶ್ವರ್, ಇಂಪಲ್ಸಿವ್ಲಿ ಅಂದ್ರೆ ಏನು, ವಿತೌಟ್ ಎನಿ ಥಿಂಕಿಂಗ್, ಏನು ವಿಚಾರ ಮಾಡಲಿಲ್ಲ ನಾವು. ಆಕಿನ ಏನು ನೋಡಿದಲ್ಲ ಬೀಳೋದನ್ನ, ತನ್ನ ಕಣ್ಣು ಎದುರಿಗೆ ನೋಡಿದಲ್ಲ, ಒಬ್ಬಕ್ಕೆ ಯುವತಿ ಬೀಳೋದನ್ನ ನೋಡಿದ್ರಲ್ಲ ಟ್ರೈನ್ದಾಗಿಂದ ಟ್ರ್ಯಾಕ್ ಮೇಲೆ, ಇಂಪಲ್ಸಿವ್ಲಿ ಏನು ವಿಚಾರ ಮಾಡಲಿಲ್ಲ ನಾವು. ಬಾಳೇಶ್ವರ್ ವೆಂಟ್ ಆ್ಯಂಡ್ ಗ್ರಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕಲಿ. ಫ್ರಾಂಟಿಕಲಿ ಅಂದ್ರೆ ಏನು, ವಿತ್ ನೋ ಹೋಪ್. ನೋಡ್ರಿ, ಟ್ರೈನ್ ಒಳಗೆ ಏನೋ ಆದ್ರೂ ಒಂದು ಚೈನ್ ಇರ್ತೈತಿ, ಅದನ್ನು ಪುಲ್ ಮಾಡಿದ ತಕ್ಷಣ ಟ್ರೈನ್ ಸ್ಟಾಪ್ ಆಗ್ತೈತಿ. ಅನಾವಶ್ಯಕವಾಗಿ ನೀವೇನಾದರೂ ಅಂಥ ತಪ್ಪು ಕೆಲಸ ಮಾಡಿದ್ರಿ ಅಂತಂದ್ರೆ ನಿಮಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೋ, ದಂಡ ಹಾಕ್ತಾರೋ, ಪನಿಷ್ಮೆಂಟ್ ಕೊಡ್ತಾರೆ. ಆದರೆ ಏನೋ ಒಂದು ವಿಷಯ ಇತ್ತು, ಇಂಪಾರ್ಟೆಂಟ್ ವಿಷಯ ಇತ್ತು ಅಂದ್ರೆ ಟ್ರೈನ್ ಅಲ್ಲಿಗೆ ಸ್ಟಾಪ್ ಆಗ್ತೈತಿ ಮತ್ತು ಮುಂದುವರಿಸ್ತೈತಿ. ಈಗ ಇವು ನೋಡಿದಲ್ಲ, ಏನು ಇಂಪಲ್ಸಿವ್ಲಿ ಅಂತಂದ್ರೆ ಏನೂ ವಿಚಾರ ಬರಲಿಲ್ಲ. ನಾವು ಫಸ್ಟ್ ಥಿಂಗ್ ಏನು ಮಾಡಿದ ಅಂತಂದ್ರೆ ಅವು ಅದನ್ನು ಚೈನ್ ಪುಲ್ ಮಾಡಿದ, ಟ್ರೈನ್ ಸ್ಟಾಪ್ ಆಯ್ತು. ಓಕೆ, ಬಾಳೇಶ್ವರ್ ವೆಂಟ್ ಆ್ಯಂಡ್ ಗ್ರಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕಲಿ. ಹೋಪ್ ಇರಾಕಿಲ್ಲ ಅವಂಗೆ, ನಿಲ್ತೈತಿ ಟ್ರೈನ್ ಅನ್ನುವಂಥ ಹೋಪ್ ಇರಾಕಿಲ್ಲ, ಬಟ್ ಹಿ ಡಿಡ್ ಇಟ್ ಫ್ರಾಂಟಿಕಲಿ. ದ ಟ್ರೈನ್ ಸ್ಕ್ರೀಚ್ ಸ್ಲೋಯಿಂಗ್ ಡೌನ್. ಏನಾಯ್ತು, ಟ್ರೈನ್ ಸ್ಟಾಪ್ ಆಯ್ತು. ಸ್ಕ್ರೀಚ್ ಅಂದ್ರೆ ಸೌಂಡ್, ಅದ್ರದ್ದು ಟ್ರೈನ್ ಮಾಡಿದ ಸೌಂಡ್, ಸ್ಲೋಯಿಂಗ್ ಡೌನ್. ಹಿ ದೆನ್ ಸರ್ವೇಡ್ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವೆರಿ ಫೇಸಸ್. ನೋಡಿದ ಒಮ್ಮೆ, ಯಾರು ಬರ್ತೀರಿ ಏನಪ್ಪ ಸಹಾಯ ಮಾಡಕ್ಕೆ ನನ್ನ ಜೊತೆ, ಆ ಯುವತಿ ಬಿದ್ದಾಳಲ್ಲಿ ಟ್ರ್ಯಾಕ್ ಪಕ್ಕಕ್ಕೆ, ಯಾರು ಬರೋದ್ರಿಂದ ಸ್ಲೋ ಆಗಾಕತ್ತೈತಿ ಟ್ರೈನ್, ಸ್ಪೀಡ್ ಮೂವಿಂಗ್ ಟ್ರೈನ್, ಅದು ಭಾಳ ಜಲ್ದಿ ಡಿಸ್ಟೆನ್ಸ್ ಕವರ್ ಮಾಡ್ತೈತಿ. ಸ್ಲೋ ಆಗಾಕತ್ತು, ಅವಾಗ ಆ ಕಂಪಾರ್ಟ್ಮೆಂಟಾಗಿ ಇದ್ದವ್ರದ್ದು ಅಷ್ಟರದ್ದು ಮುಖ ನೋಡಕತ್ತ. ಮತ್ತು ಯಾರು ಬರ್ತೀರೇನು ನನ್ನ ಜೊತೆ ಆ ಯುವತಿಗೆ ಹೆಲ್ಪ್ ಮಾಡಕ್ಕೆ ಅನ್ನುವಂಗಿತ್ತು ಒಂದು ಕಣ್ಣೊಳಗೆ. ಹಿ ದೆನ್ ಸರ್ವೇಡ್ ಅಂದರೆ ಎಲ್ಲರಿಗೂ ಒಂದ್ಸಲ ನೋಡ್ದ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ನಡ್ರಿ ಎಲ್ಲರೂ ಆಕೆಗೆ ಹೋಗಿ ಸಹಾಯ ಮಾಡೋನು, ಬಿದ್ದಾಳಲ್ಲ ಯುವತಿ, ಸೆನ್ಸ್ಲೆಸ್ ಆಗ್ಯಾಳ ಪಾಪ, ಆಕೆಗೆ ಸಹಾಯ ಮಾಡೋನು ನಡ್ರಿ ಅಂತ ಹೇಳ್ದ. ಹಿ ಶೌಟೆಡ್, ಬಟ್ ನೋ ಬಡಿ ವಾಲಂಟಿಯರ್ಡ್. ಯಾರೂ ಸ್ವ ಇಚ್ಛೆಯಿಂದ ಬರಲಿಲ್ಲ, ಮುಂದೆ ಬರಲಿಲ್ಲ ಸಹಾಯ ಮಾಡಿ ನಡಿ ಅಂತ ಅಂದಷ್ಟ. ಇವ ಎಲ್ಲರೂ ಚೀರಾಡಿದ್ರು, ಅಯ್ಯೋ ಆ ಹುಡುಗಿ ಬಿತ್ತು ನೋಡ್ರಿ, ಏನಾತ್ ನೋಡ್ರಿ, ಸತ್ತಾಳೋ ಅದಾಳೋ ನೋಡ್ರಿ, ಎಲ್ಲ ಹೇಳಿದರು. ಆದ್ರೆ ಸಹಾಯ ಮಾಡೋಕ್ಕೆ ಯಾರೂ ಮುಂದೆ ಬರಲಿಲ್ಲ.
ಅವ್ನು ಕೇಳಿದನು ಬರೀ ಎಲ್ಲರೂ ಹೋಗೋನು ಆಕೆಗೆ ಸಹಾಯ ಮಾಡು ಅಂದರೆ ಯಾರೂ ವಾಲಂಟಿಯರ್ಲಿ ಅಂದ್ರೂ ಸ್ವ ಇಚ್ಛೆಯಿಂದ ಸಹಾಯ ಮಾಡೋಕ್ಕೆ ಮುಂದೆ ಬರಲಿಲ್ಲ. ಕಂಪಾರ್ಟ್ಮೆಂಟ್ ಫುಲ್ ಆಫ್ ವೆರಿ ಮುಖದ ಮೇಲೆ ಏನೋ ಒಂದು ಕ್ವಶನ್ ಮಾರ್ಕ್ ಇತ್ತು, ಚಿಂತಾಜನಕವಾದಂಥ ಮುಖಗಳು ಇದ್ದು. ಆದ್ರೆ ಲೆಟ್ಸ್ ಗೋ ಆ್ಯಂಡ್ ಹೆಲ್ಪರ್ ಅಂತ ಏನು ಚೀರಿದನಲ್ಲ ಅವಾಗ ಯಾರೂ ಬರಲಿಲ್ಲ. ಅಫ್ರೇಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್, ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ಹ್ಯಾಪ್ಸ್. ಯಾಕೆ ಬರಲಿಲ್ಲ ಅಂತಂದ್ರೆ ನೋಡ್ರಿ, ಅವ್ರಿಗೆ ಸಾಕಷ್ಟು ಕೆಲಸಗಳು ಇರ್ತಾವೆ. ಈಗ ಸಾಯಂಕಾಲ 6:32 ಅಂತಂದ್ರೆ ಮನೆಗೆ ಹೋಗಿ ಏನೇನೋ ಮಾಡೋದಿರ್ತೈತಿ, ಕೆಲಸ ಇರ್ತೈತಿ. ಇಂಥದಕ್ಕೆಲ್ಲ ಹೋಗಿ ಎಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು. ಆಮೇಲೆ ಹೋದಪ್ಪ ಪೊಲೀಸ್ ಇನ್ವೆಸ್ಟಿಗೇಷನ್ ಅದು ಇದು ಅಂತ ಎಲ್ಲಿ ಸಮಸ್ಯೆ. ಇದನ್ನೆಲ್ಲ ಬೇಡ, ಇನ್ಕನ್ವೀನಿಯನ್ಸ್ ಆಗ್ತಾವು, ನಾವು ಯಾರಿಗೋ ಸಹಾಯ ಮಾಡೋಕ್ಕೆ ಹೋದ್ರೆ ಇನ್ಕನ್ವೀನಿಯನ್ಸ್ ಆಗ್ತಾವು ಅಂತ ತಿಳ್ಕೊಂಡು ಬಹುಶಃ ಅವ್ರು ಏನು ಮಾಡಿದ್ರು, ಯಾರೂ ಸಹಾಯ ಮಾಡೋಕ್ಕೆ ಸ್ವ ಇಚ್ಛೆಯಿಂದ ಮುಂದೆ ಬರಲಿಲ್ಲ. ಯಾರು ಬಂದವರು, ಒಬ್ಬ ಬಾಳೇಶ್ವರ ಮಿಶ್ರಾ ಒಬ್ಬ ಮನಸ್ಸು ಗಟ್ಟಿ ಮಾಡಿದ್ದ, ಆಕಿಗೆ ಹೆಲ್ಪ್ ಮಾಡಲೇಬೇಕು, ಸಹಾಯ ಮಾಡಲೇಬೇಕು ಅನ್ನುವಂಥದ್ದು ಅವ್ನು ಒಬ್ಬನ ಮನಸ್ಸೊಳಗೆ ಬಂದಿತ್ತು. ಉಳ್ಕಿದವರು ಜಸ್ಟ್ ನೋಡಿದ್ರು, ಏನೋ ಚಿಂತೆ ಆಕಿ ಬಗ್ಗೆ ಕನ್ಸರ್ನ್ ವ್ಯಕ್ತಪಡಿಸಿದ್ರು, ಅಷ್ಟಕ್ಕೆ ಸ್ಟಾಪ್ ಆಗ್ತದೆ. ಈಗೂ ನಿಮ್ಗೆ ಹೇಳ್ತೀನಿ, ಎಲ್ಲಾದ್ರೂ ರೋಡ್ ಆಕ್ಸಿಡೆಂಟ್ ಆದ್ರೆ ಮೊದಲು ಏನಿತ್ತು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಒಯ್ಯಿರಿ ಅಂಥೇಳಿ ಪ್ರೈವೇಟ್ ಹಾಸ್ಪಿಟಲ್ದವ್ರು ತೊಗೋತಿರ್ಕಿಲ್ಲ. ಆದರೆ ಈಗ ರೂಲ್ಸ್ ಮಾಡಿಬಿಟ್ಟಾರೆ, ಸೀರಿಯಸ್ ಪೇಷಂಟ್ಗಳನ್ನಿದ್ರೆ ಪ್ರೈವೇಟ್ ಹಾಸ್ಪಿಟಲ್ದವರು ಅಡ್ಮಿಟ್ ಮಾಡ್ಕೋಬೇಕು ಅಂತ ರೂಲ್ಸ್ ಐತಿ. ಅದಲ್ಲದೇ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಇರಿಟೇಟ್ ಮಾಡಬಾರ್ದು ಅನ್ನುವಂಥ ರೂಲ್ಸು ಐತಿ. ಆಮೇಲೆ ಯಾರು ಹೆಲ್ಪ್ ಮಾಡಿರ್ತಾರಲ್ಲ ಅವ್ರಿಗೂ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ಭಾಳ ಇರಿಟೇಟ್ ಮಾಡಬಾರ್ದು ಅನ್ನುವಂಥ ರೂಲ್ಸು ಐತಿ. ಅದಕ್ಕೆ ಧೈರ್ಯದಿಂದ ಎಲ್ಲರೂ ಏನು ಮಾಡ್ಬೋದು, ಈಗ ರೋಡ್ ಆಕ್ಸಿಡೆಂಟ್ ಆದವ್ರನ್ನ ನಾವು ಸಹಾಯ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿವರೆಗೂ ಅರ್ಥ ಆಯ್ತು ನಿಮಗೆ. 4 ಪ್ಯಾರಾಗ್ರಾಫ್ಸ್ ಅರ್ಥ ಆಯ್ತು. ಸ್ಟೋರಿ ಹೆಂಗೆ ಮುಂದುವರಿಯತೈತೆ ಅಂತ ನಿಮಗೆ ಗೊತ್ತಾತಲ್ಲ. ಓಕೆ, 5th ಪ್ಯಾರಾಗ್ರಾಫ್ ನೋಡ್ರಿ. His heart hammering his chest, Baleshwar showed himself to the door and jumped off the still moving train. As he landed on the ground, a burst of pain shot up in his ankle, but there was no real damage. He got up to find part of his old rubber slipper's sole torn off as a result of his fall. But Baleshwar started to sprint back between the tracks as his train picked up speed again and disappeared. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನಾಯ್ತು ಅಂದರೆ, ಹೀಸ್ ಹಾರ್ಟ್ ಹ್ಯಾಮರಿಂಗ್. ಹ್ಯಾಮರಿಂಗ್ ಅಂದ್ರೆ ಏನು, ಢಬ್ 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 ಅಂತ ಹೇಳಿ ಒಂದು ಹೃದಯ ಬಡ್ಕೊಳ್ತಾ ಇತ್ತು. ಟೆನ್ಷನ್ ಆಗಿಬಿಡ್ತಂದ್ರೆ ಆ ಹೆಣ್ಮಳಿಗೆ ಏನೂ ಆಗೈತಪ್ಪ ಅನ್ನೋ. ಹೀಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್. ಒಂದೊಂದು ಸಲ ಭಯಂಕರ ಹೆದರಿ ಬಿಟ್ಟಿದ್ದು ಅಂದ್ರೆ ನಾವು ಢಬ್ 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 ಅಂತ ಹೊಡ್ಕೊತಿರ್ತೈತೆ ನೋಡ್ರಿ. ಯು ಕ್ಯಾನ್ ಲಿಟ್ರಲಿ ಫೀಲ್ ಇಟ್. ಬಾಳೇಶ್ವರ್ ಶೋಡ್ ಹಿಮ್ಸೆಲ್ಫ್ ಟು ದ ಡೋರ್. ಎಲ್ಲರನ್ನೂ ನುಗಿಸಿ ಡೋರ್ ಕಡೆ ಬಂದ. ಆ್ಯಂಡ್ ಜಂಪ್ಡ್ ಆಫ್. ಟ್ರೈನ್ ಇನ್ನೂ ಮೂವ್ ಆಗತ್ತಿತ್ತು, ಕಂಪ್ಲೀಟ್ಲಿ ಸ್ಟಾಪ್ ಆಗಿರ್ಕಿಲ್ಲ, ಸ್ಲೋ ಡೌನ್ ಆಗಿತ್ತು, ಇನ್ನೂ ಸ್ವಲ್ಪ ಮೂವ್ ಆಗತ್ತಿತ್ತು. ಅಂಥದ್ರೊಳಗನೆ ಏನು ಮಾಡಿದವ, ಸ್ಟಿಲ್ ಮೂವಿಂಗ್ ಟ್ರೈನ್ ಜಿಗದ್ ಬಿಟ್ಟ, ಟ್ರೈನ್ನಾಗಿಂದ ಜಿಗದ. ಆಸ್ ಹಿ ಲ್ಯಾಂಡೆಡ್ ಆನ್ ದ ಗ್ರೌಂಡ್, ಜಿಗದ ತಕ್ಷಣ ನೋಡ್ರಿ, ನಿಂತ ಟ್ರೈನ್ನಾಗಿಂದ ಇಳಿಯೋದು ಬೇರೆ, ಮೂವಿಂಗ್ ಟ್ರೈನ್ದೊಳಗಿಂದ ಜಿಗಿಯೋದು ಬೇರೆ, ಬ್ಯಾಲೆನ್ಸ್ ಸಿಗಂಗಿಲ್ಲ. ಓಕೆ, as he landed on the ground, a burst of pain shot up in his ankle. ಹಡ್ ಅಂತೇಳಿ ಏನು ಜಿಗದಲ್ಲ ಅವ, ಅವನ ಕಾಲೊಳಗೆ ಅದೇನು ಆ್ಯಂಕಲ್ ಒಳಗೆ ನೋವು ಆಗಾಕತ್ತು. ಬಟ್ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್. ಅಂಥದ್ದೇನು ದೊಡ್ಡ ಪೆಟ್ಟು ಹತ್ತಿರ್ಕಿಲ್ಲ, ಬಟ್ ಅವ್ನ ಕಾಲು ಒಂದು ಸ್ವಲ್ಪ ಹೊಳ್ಳಿದಂಗೆ ಆಯ್ತು, ಕಾಲು ನೋಸಾಗ್ತಿತ್ತು ಅವಂದ. ಹಿ ಗಾಟ್ ಅಪ್ ಟು ಫೈಂಡ್ ಪಾರ್ಟ್ ಆಫ್ ಹಿಸ್ ಓಲ್ಡ್ ರಬ್ಬರ್ ಸ್ಲಿಪ್ಪರ್ ಸೋಲ್ ಟೋರ್ನ್ ಆಫ್. ನೋಡ್ರಿ, ಅವೇನು ದೊಡ್ಡ ಶ್ರೀಮಂತರಾಕಿಲ್ಲ, ಒಂದು ಹಳಿ ಪೇರ್ ಆಫ್ ಸ್ಲಿಪ್ಪರ್ಸ್ ಹಾಕ್ಕೊಂಡಿದ್ದ, ಹವಾಯಿ ಚಪ್ಪಲ್ ಹಾಕ್ಕೊಂಡಿದ್ದ. ಒಂದು ಹವಾಯಿ ಚಪ್ಪಲ್ದು ಏನಾಗಿತ್ತು, ಸೋಲ್, ಅದ್ರ ಹವಾಯಿ ಚಪ್ಪಲ್ದು ಏನಾಗ್ತಾವ ಅಂದ್ರೆ ಅದು ಉಂಗುಟ ಮತ್ತು ಸೋಲ್ ಸಪ್ರೇಟ್ ಆಗ್ತಾವೆ ಯೂಶ್ವಲಿ. ಅವು ಜಿಗದಕ್ಕೆ ಏನಾಯ್ತು, ಸ್ಲಿಪ್ಪರ್ ಸೋಲ್ ಟೋರ್ನ್ ಆಫ್, ಅದು ಟೋರ್ನ್ ಆಗಿಬಿಡ್ತು. ಅದು ರಬ್ಬರ್ದು ಇರ್ತಾವಲ್ಲ, ಹರಿದು ಬಿಡ್ತು ಅವ್ನು ಚಪ್ಪಲ್. ಆಸ್ ಅ ರಿಸಲ್ಟ್ ಆಫ್ ಹಿಸ್ ಫಾಲ್, ಅವ್ನು ಬಿದ್ದದಕ್ಕೆ, ಮೂವಿಂಗ್ ಟ್ರೈನ್ದಾಗ ಏನು ಜಂಪ್ ಮಾಡಿದಿಲ್ಲ ಅವ, ಬಿದ್ದದಕ್ಕೆ ಕಾಲು ಒಳ್ತು. ಆಮೇಲೆ ಒಂದು ಹಳಿ ಚಪ್ಪಲ್ ಇದ್ವು ಮೊದಲು, ಹವಾಯಿ ಚಪ್ಪಲ್, ಆ ಸೋಲ ಹರಿದು ಬಿಡ್ತು. ಬಾಳೇಶ್ವರ್ ಸ್ಟಾರ್ಟೆಡ್ ಟು ಸ್ಪ್ರಿಂಟ್. ನೋಡ್ರಿ, ಅವ ತನ್ನ ಯಾವುದನ್ನೂ ಲೆಕ್ಕಕ್ಕೆ ತೊಗೊಳಕತ್ತಿಲ್ಲ. ಅವ್ನ ತಲೆಯೊಳಗೆ ಒಂದು ವಿಚಾರ ಏನೈತಿ ಅಂತಂದ್ರೆ, ಆ ಹುಡುಗಿಗೆ, ಆ ಯುವತಿಗೆ ನಾ ಸಹಾಯ ಮಾಡಬೇಕು. ಆಕೆ ಬಿದ್ದಾಳ, ಪೆಟ್ಟು ಹತ್ತೈತಿ, ಇನ್ನೊಂದು ಟ್ರೈನ್ ಬಂದರೆ ಇನ್ನೂ ಡ್ಯಾಮೇಜ್ ಆಗುವಂಥ ಇದು ಸಿಚುವೇಶನ್ ಐತಿ. ಆಕೆಗೆ ಸಾಧ್ಯ ಆದಷ್ಟು ಲಘುನ ನಾ ಏನು ಮಾಡಬೇಕು, ಸಹಾಯ ಮಾಡಬೇಕು ಅನ್ನೋಂಥದ್ದು ಒಂದು ಮನಸ್ಸಿಗೆ ಇರ್ತೈತಿ. ಸ್ಪ್ರಿಂಟ್ ಅಂದರೆ ಏನು, ಫಾಸ್ಟಾಗಿ ಹೋಗೋದು. ವಾಕ್ ಅಂದ್ರೆ ಸಾವಕಾಶ, ರನ್ ಅಂದ್ರೆ ಸಾವಕಾಶ, ಸ್ಪ್ರಿಂಟ್ ಅಂದ್ರೆ ಭಯಂಕರ ಜೋರಾಗಿ ಓಡೋದು ಒಮ್ಮಿಗೆ. ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್. ಅವ್ನ ಅಪೋಸಿಟ್ ಡೈರೆಕ್ಷನ್ದೊಳಗೆ ಅವ್ನು ಟ್ರೈನ್ ಬರಾಕತ್ತಿತ್ತಲ್ಲ, ಅದಕ್ಕೆ ಅವ ಈಗೇನು ಮಾಡಬೇಕು, ಈಗ ಇಲ್ಲಿ ಬಿದ್ದಾಳ, ಅವ್ನು ಟ್ರೈನ್ ಮೂವ್ ಹಾಕೋಂತ ಇಲ್ಲಿವರೆಗೂ ಬಂದೈತೆ. ಯಾಕಂದ್ರೆ ಒಮ್ಮಿಗೆಲ್ಲ ಸ್ಟಾಪ್ ಮಾಡೋಕ್ಕೆ ಬರೋಂಗಿಲ್ಲ,
ಚೈನ್ ಪುಲ್ ಮಾಡಿದ ತಕ್ಷಣ ಸ್ಟಾಪ್ ಆಗೋದಿಲ್ಲ. ಮೊದಲು ಸ್ಲೋ ಡೌನ್ ಮಾಡ್ಕೋತೈತಿ, ಕಿಲೋಮೀಟರ್ಸ್ ಗಂಟ್ಲೆ ಬಂದುಬಿಡ್ತೈತೆ ಅದು ಟ್ರೈನ್, ಯಾಕಂದ್ರೆ ಉದ್ದಿರ್ತೈತಲ್ಲ. ಆಮೇಲೆ ಅದಕ್ಕೆ ಅವ ಏನು ಮಾಡಿದ, ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್ ಆ್ಯಸ್ ಹಿಸ್ ಟ್ರೈನ್. ಅವು ಅಪೋಸಿಟ್ ಡೈರೆಕ್ಷನ್ದಾಗ ಓಡಾಕತ್ತಾಕ, ಬಿದ್ದಂಥ ಸ್ಥಳದ ಕಡೆ ಧಾವಿಸಾಕತ್ತ. ಅದೇ ಟೈಮ್ಗೆ ಏನಾಯ್ತು, ಟ್ರೈನ್ ಅವ್ನ ಸಂಬಂಧ ವೇಟ್ ಮಾಡ್ಕೊತ ನಿಲ್ಲಂಗಿಲ್ಲ ಅದು ಟ್ರೈನ್. ಅದೇನು ಮಾಡ್ತು, ತನ್ನ ಸ್ಪೀಡ್ ಟ್ರೈನ್ ಪಿಕ್ಟ್ ಅಪ್ ಸ್ಪೀಡ್ ಮತ್ತು ಜೋರಾಗಿ ಹೋಗಕ್ಕೆ ಶುರು ಮಾತು ಅಗೇನ್ ಆ್ಯಂಡ್ ಡಿಸಪಿಯರ್. ಅವನ ಟ್ರೈನ್ ಏನಾಯ್ತು, ಸ್ಪೀಡ್ ಪಿಕ್ ಮಾಡ್ಕೊಂತು ಡಿಸಪಿಯರ್ ಆಯ್ತು. ಆ್ಯಂಡ್ ಡಿಸಪಿಯರ್ಡ್, ಕಣ್ಣಿ ಕಾಂದಾತು, ಹೋಗ್ಬಿಡ್ತು. ಇಲ್ಲಿ ನೋಡ್ರಿ, ಶೇರ್ ಯುವರ್ ರೆಸ್ಪಾನ್ಸಸ್. ಇಟ್ಸ್ ಅ ರೆಗ್ಯುಲರ್ ಸೀನ್. ಇಟ್ಸ್ ಅ ರೆಗ್ಯುಲರ್ ಸೀನ್ ಅಂದ್ಕೊಳ್ಳಿ ನಿಮ್ಮ ಮನಸ್ಸೊಳಗೆ ಏನು ಬರ್ತೈತಿ, ಮೆಟ್ರೋಪಾಲಿಟನ್ ಸಿಟೀಸ್ ಒಳಗೆ ಕಮ್ಯೂಟರ್ಸ್ ಸ್ವ್ಯಾಮಿಂಗ್ ಇನ್ ಟು ಆ್ಯಂಡ್ ಔಟ್ ಆಫ್ ದ ಕೋಚಸ್ ಅಂತ ಬರಬೇಕು. ವಾಟ್ ವಾಸ್ ರೆಗ್ಯುಲರ್ ಅಬೌಟ್ ದ ಸೀನ್, ಅದೆಲ್ಲ ನೆನಪು ಬರ್ಬೇಕು ನಿಮಗೆ. ಟ್ರೈನ್ ಹತ್ತದು ಇಳಿದು ಹನಿ ಬೀಸ್ ಹೆಂಗೆ ಸ್ವ್ಯಾಮ್ ಆಗ್ತಾವಲ್ಲ, ಸ್ವ್ಯಾಮ್ ಆಫ್ ಹನಿ ಬೀಸ್ ಹೆಂಗದಪ್ಪ ಹಂಗೆ ಜನ ನುಕ್ಕಲೊಳಗೆ ಹತ್ತದು ಇಳಿದು, ಇದು ರೆಗ್ಯುಲರ್ ಸೀನ್ ಅಂತ ನೆನಪರ್ಬೇಕು. ರೋಮಾ ತಲ್ರೇಜಾ ಟ್ರೈ ಟು ಸೆಟಲ್ ಇನ್ ಟು ಅ ಕಾರ್ನರ್ ನಿಯರ್ ದ ಡೋರ್ ಇನ್ ದ ಟ್ರೈನ್. ವಾಸ್ ಶಿ ರೈಟ್ ಇನ್ ಡೂಯಿಂಗ್ ದಿಸ್? ವಾಟ್ ವುಡ್ ಯು ಹ್ಯಾವ್ ಡನ್ ಇಫ್ ಯು ವರ್ ದೇರ್? ಆಕೆ ಡೋರ್ ಹತ್ರ ಬಂದು ನಿಲ್ಲಕ್ಕೆ ಪ್ರಯತ್ನ ಮಾಡಾಕತ್ತಿದ್ಲು. ಆಕೆ ಮಾಡಿದ್ದು ಸರಿ ಐತೇನೋ, ನೀವು ಇದ್ದಿದ್ರೆ ಏನು ಮಾಡ್ತೀರಿ ಅಂತೈತಿ. ಈಗ ಆಕೆ ಬಿದ್ದಾಳಂತ ಗೊತ್ತೈತಿ, ಅದಕ್ಕೆ ಆಬ್ವಿಯಸ್ಲಿ ನೀವೇನು ಮಾಡ್ತೀರಿ, ನಾ ಟ್ರೈನ ಹತ್ರಕ್ಕಿಲ್ಲ, ರಶ್ ಭಾಳ ಐತೆ ಅಂತಂದಿದ್ರೆ ನಾ ಇನ್ನೊಂದು ಟ್ರೈನ್ ಸಂಬಂಧ ವೇಟ್ ಮಾಡ್ತಿದ್ದೆ ಅಂತ ಹೇಳ್ತೀರಿ. ಇಲ್ಲ, ಹಿಂಗೆ ಆಗ್ತೈತಂತ ಯಾರಿಗೆ ಗೊತ್ತಿತ್ತು? ಇಟ್ ಇಸ್ ಅನ್ ಆಕ್ಸಿಡೆಂಟ್. ಹೌದಿಲ್ಲ, ಆಗಲೇ 6:32 ಆಗಿಬಿಟ್ಟಿತ್ತು. ಮನೆಗೆ ಇನ್ನೂ ಒಂದು ತಾಸು ಹೋಗಿ ಆದ ನಂತರ ಹೋಗಿ ಮುಟ್ತೇವೆ ಅಂತಂದ್ರೆ ಮುಂಜಾನೆ ಯಾವಾಗ ಮನೆ ಬಿಟ್ಟಿರ್ತಾರೋ ಏನೋ, ಹೋಗು ಆತುರತೆ ಎಲ್ಲರಿಗೂ ಇರ್ತೈತೆ. ಅದಕ್ಕೆ ನೀವಾಗಿದ್ರೆ ಏನು ಮಾಡ್ತೀರಿ ಅಂತೈತಿ, ನಾ ವೇಟ್ ಮಾಡ್ತಿದ್ದೆ ಅಂತ ಹೇಳ್ತೀರಿ, ಅಥವಾ ನಾ ಒಳಗೆ ಹೋಗಿ ಒಂದು ಸರಿಯಾಗಿ ಹಿಡ್ಕೊಂಡು ನಿಲ್ತಿದ್ದೆ ಅಂತ ಹೇಳ್ಬೋದು ನೀವು. ದೇರ್ ಇಸ್ ಅ ಗರ್ಲ್ ಬೈ ಟ್ರ್ಯಾಕ್ಸ್. ದ ವಾಯ್ಸಸ್ ಕ್ರೈಡ್ ಔಟ್. ಹೂಸ್ ವಾಯ್ಸಸ್ ಡೂ ಯು ಥಿಂಕ್ ದೋಸ್ ವರ್? ಅಪೋಸಿಟ್ ಡೈರೆಕ್ಷನ್ನಾಗ ಒಂದು ಟ್ರೈನ್ ಬರಾಕ್ತಿತ್ತಲ್ಲ, ಅದರೊಳಗಿನ ಕಂಪಾರ್ಟ್ಮೆಂಟ್ನಾಗಿನ್ನು ಜನರದ ವಾಯ್ಸಸ್ ಇದ್ದವು. ಬಾಳೇಶ್ವರ್ ವಾಸ್ ಇಂಪಲ್ಸಿವ್. ಇಂಪಲ್ಸಿವ್ ಅಂದರೆ ಏನು ಹೇಳಿದ್ ನಾನು ನಿಮಗೆ? ವಿಥೌಟ್ ಥಿಂಕಿಂಗ್ ಎನಿಥಿಂಗ್, ಬೇರೆ ಯಾವುದೂ ವಿಚಾರ ಮಾಡಲಾರ್ದ. ಈಗ ನೋಡ್ರಿ, ನಾವು ಏನೋ ಮಾಡ್ಬೇಕಂತಿದ್ರು, ಹಿಂಗೆ ಮಾಡ್ರೆ ಏನಾಗ್ತೈತಿ, ಹಂಗೆ ಮಾಡ್ರೆ ಏನಾಗ್ತೈತಿ, 108 ವಿಚಾರ ಮಾಡಿ ಮಾಡೋದು ಮಾಡಂಗಿಲ್ಲ ಕಡಿಕ. ಆದ್ರೆ ಅವ ಏನು ಮಾಡಿದ, ಮಾಡಲೋ ಬೇಡೋ ಅಂತ ವಿಚಾರ ಮಾಡಲಿಲ್ಲ, ಏನೂ ವಿಚಾರ ಮಾಡಲಿಲ್ಲ. ಫಸ್ಟ್ ಏನು ಮಾಡಿದ, ಅದನ್ನ ಚೈನ್ ಪುಲ್ ಮಾಡಿದ, ಟ್ರೈನ್ ಸ್ಟಾಪ್ ಮಾಡಿದ. ಓಕೆ, ಇಲ್ಲಿ ನೋಡಿರಿ, ಬಾಳೇಶ್ವರ್ ವಾಸ್ ಇಂಪಲ್ಸಿವ್ ಇನ್ ಟೇಕಿಂಗ್ ಅ ಡಿಸಿಷನ್ ಬಿಕಾಸ್ ಫಿಲ್ ದ ಬ್ಲ್ಯಾಂಕ್ಸ್ ಅಪ್ರೋಪ್ರಿಯೇಟ್. ಪಾರ ನಂಬರ್ 2, ಬಿಕಾಸ್ ಹಿ ವಾಂಟೆಡ್ ಟು ಸೇವ್ ದ ಗರ್ಲ್. ಓಕೆ, ಹಿ ವಾಂಟೆಡ್ ಟು ಹೆಲ್ಪ್ ದ ಗರ್ಲ್ ಅಂತ ಬರಿಬೋದು. ದ ಡಿಕ್ಷನರಿ ಸೇಸ್ ಕ್ಯಾಲಸ್ ಮೀನ್ಸ್ ಅನ್ಕನ್ಸರ್ನ್ಡ್. ಇನ್ ದಿಸ್ ಸಿಚುವೇಶನ್, ಹೂ ಡು ಯು ಥಿಂಕ್ ವರ್ ಕ್ಯಾಲಸ್ ಟುವರ್ಡ್ಸ್ ದ ಆಕ್ಸಿಡೆಂಟ್? ಅನ್ಕನ್ಸರ್ನ್ಡ್ ಯಾರು ಅನಿಸಿದ್ರು ನಿಮಗೆ? ಆ ಕಂಪಾರ್ಟ್ಮೆಂಟ್ನೊಳಗೆ ಇದ್ದಂಥ ಎಲ್ಲ ಜನರು ನೋಡಿರು ಆ ಯುವತಿ ಟ್ರ್ಯಾಕ್ ಹತ್ರ ಬೀಳುದನ್ನು. ಆದರೆ ಎಷ್ಟು ಜನ ಹೆಲ್ಪ್ ಮಾಡಕ್ಕೆ ಬಂದರು? ಬಾಳೇಶ್ವರನ ಒಬ್ಬನ ಬಿಟ್ಟು ಬೇರೆದವ್ರು ಯಾರೂ ಬರಲಿಲ್ಲ ಆ ಕಂಪಾರ್ಟ್ಮೆಂಟ್ನಾಗ ಇದ್ದವ್ರು. ಅದಕ್ಕೆ ಅವ್ರು ಏನು ಬಾಳೇಶ್ವರನ ಬಿಟ್ಟು ಉಳಿದ ಜನ ಏನಿದ್ರಲ್ಲ ಕಂಪಾರ್ಟ್ಮೆಂಟಾಗ ಅವರಷ್ಟರು ಕೆಲಸ ಅಂತ ನೀವು ಹೇಳ್ಬೋದು. ಬಿಕಾಸ್ ದೇ ವರ್ ಅನ್ಕನ್ಸರ್ನ್ಡ್. ಆಕೆ ಬಿದ್ದಾಳ ಬೀಳುವಳು, ನೋಡಿದು ಚೀರುದು ಮುಗೀತು, ಹೋಗಿ ಸಹಾಯ ಮಾಡ್ಬೇಕು ಅನ್ನುವಂಥದ್ದು ಯಾರ್ದು ಮನಸ್ಸೊಳಗೆ ಬರಲಿಲ್ಲ. ಬಾಳೇಶ್ವರ್ rush to help the girl. His movement has been described with verbs like showed. Identify 2 more such verbs, verbal phrases in paragraph. ನೋಡ್ರಿ, ಏನು ಸ್ಪ್ರಿಂಟ್ ಮಾಡಿದ ಅಂತೈತಿ, ಕೇರ್ ಮಾಡಲಿಲ್ಲ ಅಂತೈತಿ, ಸ್ಲಿಪ್ಪರ್ಸ್ ಬಗ್ಗೆ ಅಂಥವು ಶಬ್ದಗಳನ್ನ ನೀವು ಹೇಳ್ಬೋದು. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಬಾಳೇಶ್ವರ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ he couldn't see her. I hope I'm not too late, he thought, gasping for breath. After running for several minutes, he found her sprawled by the side of the tracks. Behen ji, aap theek hai? He asked. Sister, are you okay? But there was no response and no help in sight. They were alone somewhere between 2 stations and 5 kilometers apart in Thane district, which borders Mumbai. Illodri, Baleshwar was so far away from Roma, he couldn't see her. ನಾನು ನಿಮ್ಗೆ ಹೇಳಿದೆ, ರೋಮಾನ್ ಟ್ರೈನು ಹಿಂಗೆ ಹೊಂಟಿತ್ತು, ಬಾಳೇಶ್ವರನ ಟ್ರೈನು ಅಪೋಸಿಟ್ ಡೈರೆಕ್ಷನ್ದಾಗ ಸ್ಪೀಡಾಗಿ ಬರಾಕತ್ತಿತ್ತು. ಅವ ಚೈನ್ ಏನೋ ಪುಲ್ ಮಾಡಿದ, ಆದರೆ ಸಡನ್ನಾಗಿ ಟ್ರೈನ್ ಸ್ಟಾಪ್ ಆಗಂಗಿಲ್ಲ. ಇಟ್ ಹ್ಯಾಸ್ ಟು ಸ್ಲೋ ಡೌನ್ ಫಸ್ಟ್.
ಮೊದಲದು ತನ್ನ ವೇಗದ ಗತಿಯನ್ನು ಕಡಿಮೆ ಮಾಡ್ಕೋಬೇಕು. ಅಂದ್ರೆ ಟ್ರೈನ್ ಎಷ್ಟು ಉದ್ದಿರ್ತಾವೆ ನೋಡಿರಲ್ಲ ನೀವು, ಕಿಲೋಮೀಟರ್ಸ್ ಗಂಟ್ಲೆ ಮುಂದೆ ಹೋಗ್ಬಿಡ್ತತೆ ಟ್ರೈನ್. ಅದು ಇನ್ನೂ ಪೂರ್ತಿ ನಿಂತಿರ್ಕೇನೂ ಇಲ್ಲ, ನಿಲ್ಲಿಸೋದು ಇಲ್ಲ, ಅವರು ಸ್ಲೋ ಡೌನ್ ಮಾಡ್ತಾರೆ. ಭಾಳ ಅತೀ ಕಡಿಮೆ ವೇಗ ಇದ್ದಾಗನ ಬಾಳೇಶ್ವರ್ ಏನು ಮಾಡಿದ, ಟ್ರೈನ್ದಾಗಿಂದ ಜಂಪ್ ಮಾಡಿದ. ಆಗಲೇ ಅವ ಕಿಲೋಮೀಟರ್ಸ್ ಗಂಟ್ಲೆ ರೋಮ ಬಿದ್ದಂಥ ಸ್ಥಳದಿಂದ ದೂರ ಬಂದುಬಿಟ್ಟಿದ್ದ. ಅವೇನು ಜಿಗದಲ್ಲ, ಟ್ರೈನ್ ಒಂದು ಹೋತು, ಡಿಸಪಿಯರ್ ಆಗಿಬಿಡ್ತು. ಡಿಸಪಿಯರ್ ಅಂದ್ರೆ ಏನು, ಕಾಣ್ದಂಗೆ ಆಗಿ ಮಾಯ ಆಗಿ ಹೋತು. ಆದ್ರೆ ಅವ ಈಗ ರೋಮಾನ್ ನೋಡ್ಬೇಕಂತ ಎಲ್ಲೆಲ್ಲೂ ಕಾಣಿಸ್ಲೇ ಇಲ್ಲ. ಅಂದ್ರೇನ ಅಷ್ಟು ದೂರ ಬಂದ್ಬಿಟ್ಟಿತ್ತು ಅದು ಟ್ರೈನ್. ಹಿ ಕುಡಂಟ್ ಸಿ ಹರ್, ರೋಮಾ ಕಾಣಿಸ್ಲೇ ಇಲ್ಲ, ಅಷ್ಟು ದೂರ ಬಂದಿತ್ತದು. ಐ ಹೋಪ್ ಐ ಆಮ್ ನಾಟ್ ಟು ಲೇಟ್. ಅಯ್ಯೋ, ನಾ ಭಾಳ ತಡ ಆಗಲಿಲ್ಲ ಅಂತ ಕಾಣಿಸ್ತೈತಿ, ಯಾಕಂದ್ರೆ ಇನ್ನೊಂದು ಟ್ರೈನ್ ಬಂತು, ಆಕೆ ಮೇಲೆ ಹಚ್ಕೊಂಡು ಹೋಗ್ಬಿಡ್ತಂದ್ರೆ ಮುಗ್ದ ಹೋತು, ನಾ ಭಾಳ ಲೇಟ್ ಮಾಡಲಿಲ್ಲ ಅಂತ ಕಾಣಿಸ್ತೈತಿ ಅಂತ ಅನ್ಕೊಂಡವ. ಹಿ ಥಾಟ್, ಗ್ಯಾಸ್ಪಿಂಗ್ ಫಾರ್ ಬ್ರೆತ್. ನೋಡ್ರಿ, ಸ್ಪ್ರಿಂಟ್ ಮಾಡತ್ತಿದ್ದ, ಫಾಸ್ಟಾಗಿ ಓಡಾತಿದ್ದ, ಉಸ್ಲಾಡ್ಸಕ್ಕೆ ಬರವತ್ತಾಗಿತ್ತು ಅವ್ನು. ಗ್ಯಾಸ್ಪಿಂಗ್ ಫಾರ್ ಬ್ರೆತ್ ಅಂದ್ರೇನು, ಉಸಿಲ್ ತೊಗೊಳಕ್ಕೂ ಅವಂಗೆ ತ್ರಾಸಾಗತ್ತಿತ್ತು. ಭಾಳ ಫಾಸ್ಟ್ ಹೊಡೆದ್ರೆ ನಿಮ್ಗೆ ಅಂಥ ಅನುಭವ ಆಗ್ತೈತಿ. ಆಫ್ಟರ್ ರನ್ನಿಂಗ್ ಫಾರ್ ಸೆವ್ರಲ್ ಮಿನಿಟ್ಸ್, ನೋಡ್ರಿ ಭಾಳ ಅಂದ್ರೆ ಒಂದು 10-15-20 ನಿಮಿಷ ಓಡಿರ್ಬೇಕು ಅವು ಹಂಗೆ. ಸೆವ್ರಲ್ ಮಿನಿಟ್ಸ್, ಸೆಕೆಂಡ್ಸ್ ಅಲ್ಲ, ಮಿನಿಟ್ಸ್. ಓಕೆ, he found her sprawled by side of the tracks. ನೋಡ್ರಿ, ಸ್ಪ್ರೌಲ್ಡ್ ಅಂದ್ರೇನು, ಲೈ ಸ್ಟ್ರೆಚ್ಡ್, ಹಿಂಗೆ ಒದ್ದಕ್ಕೆ ಬಿದ್ದುಬಿಟ್ಟಿರ್ತ ಟ್ರ್ಯಾಕ್ ಬಾಜುಕ್. ಅವೇನಂತ ನೋಡ್ರಿ, ಬೆಹೆಂಜಿ. ಬೆಹೆಂಜಿ ಅಂದ್ರೇನು, ಸಿಸ್ಟರ್. ಬೆಹೆಂಜಿ ಆಪ್ ಠೀಕ್ ಹೈ. ನೋಡ್ರಿ ಏನು ಕೇಳ್ತಾನ, ದೀದಿ ಸಿಸ್ಟರ್ ನೀವು ಆರಾಮ ಅನ್ಸಾತೈತ್ರಿ ನಿಮಗೆ, ನೀವು ಆರ್ ಯು ಓಕೆ ಅಂತ ಕೇಳ್ತಾನಕ್ಕೆ. ಹಿ ಆಸ್ಕ್ಡ್, ಸಿಸ್ಟರ್ ಆರ್ ಯು ಓಕೆ, ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್ ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್. ಆಕೆ ಇದಾಗಿಬಿಟ್ಟಿರ್ತ, ಅನ್ಕಾನ್ಷಿಯಸ್ ಆಗಿಬಿಟ್ಟಿರ್ತ, ಬಿದ್ದಿದ್ದ ಪೆಟ್ಟಿಗೆ ಆಕೆ ಅನ್ಕಾನ್ಷಿಯಸ್ ಆಗಿಬಿಡ್ತಾ. ಶಿ ವಿಲ್ ನಾಟ್ ಬಿ ಇನ್ ಹರ್ ಸೆನ್ಸಸ್. ಫಸ್ಟ್ ಆಕೆ ಹತ್ರ ಸೆನ್ಸಸ್ ಇಲ್ಲ, ಆಕೆ ಸೆನ್ಸಸ್ ಒಳಗಿಲ್ಲ, ಬೇಹೋಶ ಆಗಿಬಿಟ್ಟಾಳ, ಪ್ರಜ್ಞೆ ತಪ್ಪಿಬಿಟ್ಟಾಳ. ಅದ್ರ ಜೊತೆಗೆ ಈ ಬಾಳೇಶ್ವರನ ಬಿಟ್ಟರೆ ಮತ್ತೆ ಯಾರೂ ಅಲ್ಲಿ ಸಹಾಯ ಮಾಡೋರು ಇಲ್ಲ. ಟ್ರೈನ್ ರೈಲ್ವೆ ಪ್ಲಾಟ್ಫಾರ್ಮ್ ಬಿಟ್ಟು ಭಾಳ ದೂರ ಬಂದುಬಿಟ್ಟೈತಿ. ಈಗ 2 ಸಬ್ ಅರ್ಬನ್ ಅಂದರೆ ಏನು, ಸಬ್ ಅರ್ಬನ್ ಅಂದ್ರೆ ಸಣ್ಣ ಸಣ್ಣ ಊರುಗಳು, 5 ಕಿಲೋಮೀಟರ್ ಇರ್ತೈತಿ ಡಿಸ್ಟೆನ್ಸ್. 2 ಊರು ನಡಕ್, 2 ಪ್ಲಾಟ್ಫಾರ್ಮ್ ನಡಕ್. ಈಗ ಅವ್ರು ಎಲ್ಲಿದಾರ ಅಂತಂದ್ರೆ ಆಲ್ಮೋಸ್ಟ್ 2.5 ಕಿಲೋಮೀಟ್ರ್ ಅಂದ್ರೆ ಮಧ್ಯದೊಳಗೆ ಅದಾರ. ಈಗ ಅವರು 2 ಪ್ಲಾಟ್ಫಾರ್ಮ್ ಮಧ್ಯದೊಳಗೆ, ಸಬ್ ಅರ್ಬನ್ ಏನದಲ್ಲ ಇಲ್ಲಿ ನೋಡ್ರಿ. ದೇ ವರ್ ಅಲೋನ್ ಸಮ್ವೇರ್ ಬಿಟ್ವೀನ್ 2 ಸ್ಟೇಷನ್ಸ್ 5 ಕಿಲೋಮೀಟರ್ಸ್ ಅಪಾರ್ಟ್ ಇನ್ ಥಾಣೆ ಡಿಸ್ಟ್ರಿಕ್ಟ್. ಥಾಣೆ ಡಿಸ್ಟ್ರಿಕ್ಟ್ ಇದೆ ಅಲ್ಲಿ, ಮುಂಬೈ ಹತ್ರ ಬರ್ತೈತಿ. 5 ಕಿಲೋಮೀಟರ್ ದೂರದೊಳಗೆ ಎಲ್ಲೋ ನಡಕ್ ಅವರು ಇದ್ರಿ. ವಿಚ್ ಬಾರ್ಡರ್ಸ್ ಮುಂಬೈ, ಥಾಣೆ ಡಿಸ್ಟ್ರಿಕ್ಟ್ ಬಾರ್ಡರ್ಸ್ ಮುಂಬೈ. ಓಕೆ, ಬಾಳೇಶ್ವರ್ could see blood flowing out of a gash behind the girl. Woman's head. Saying a silent prayer, he lifted the 5'2", 50 kilo Roma gingerly and made his way across the tracks, looking out for trains and searching for a way out. He crossed through some shrubbery and followed the direction of the sounds until he found the road. My sister is injured, he implored motorists who drove by. Please help me to take her to a hospital. But no one stopped. ನೋಡ್ರಿ ಏನು ಮಾಡಿದವ ಇಲ್ಲಿ ನೋಡ್ರಿ. ಬಾಳೇಶ್ವರ್ಗೆ ಏನು ಕಾಣಿಸ್ತು, ಸಿಸ್ಟರ್ ನೀವು ಓಕೆ ಇದ್ದೀರಿ ಅಂಥೇಳಿ ಆಕಿಗೆ ಅಳಗಾಡ್ಸಕತ್ತಲ್ಲ. ಅವಾಗ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ಅ ಗ್ಯಾಶ್. ಒಂದು ಕಟ್ ಆಗಿತ್ತು ಆಕಿ ನೋಡ್ರಿ, ಜೋರಾಗಿ ಟ್ರೈನ್ ಮೇಲಿಂದ, ಮೂವಿಂಗ್ ಟ್ರೈನ್ ಮೇಲಿಂದ ಬಿದ್ದಿದ್ಲಕ್ಕಿ. ಒಂದು ಡೀಪ್ ಕಟ್ಟಾಗಿತ್ತು, ಅಲ್ಲಿಂದ ರಕ್ತ ಹರಿಯಾಕತ್ತಿತ್ತು. ಬಾಳೇಶ್ವರ್ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್, ರಕ್ತ ಹರಿಯಾಕತ್ತಿತ್ತು. ಎಲ್ಲಿಂದ, ಔಟ್ ಆಫ್ ಅ ಗ್ಯಾಶ್ ಬಿಹೈಂಡ್ ದ ಯಂಗ್ ವುಮನ್ಸ್ ಹೆಡ್. ತಲೆಗೆ ಪೆಟ್ಟು ಹತ್ತಿತ್ತು ಆಕಿಗೆ ಪಾಪ. ಒಂದು ಕಟ್ಟಾಗಿತ್ತು, ಡೀಪ್ ಕಟ್ಟಾಗಿತ್ತು, ಅಲ್ಲಿಂದ ರಕ್ತ ಹರಿಯಾಕತ್ತಿತ್ತು. ಗ್ಯಾಶ್ ಅಂದ್ರೆ ಏನು, ಗ್ಯಾಶ್ ಅಂದ್ರೆ ಅ ಡೀಪ್ ಕಟ್. ವುಮನ್ಸ್ ಹೆಡ್, ಡೀಪ್ ಕಟ್ ಎಲ್ಲಾಗಿತ್ತು, ಆಕಿ ತಲೆಯೊಳಗಾಗಿತ್ತು, ರಕ್ತ ಹರಿಯಾಗ್ತಿತ್ತು. ಆಮೇಲೆ ಅವ ಏನು ಮಾಡ್ದ, ಅಯ್ಯೋ ದೇವ ಭಾಳ ಪೆಟ್ಟು ಹತ್ತೈತಿ ಅಂತ ತಿಳ್ಕೊಂಡು ದೇವ್ರನ್ನ ನೆನ್ಸಾಕತ್ತ. ನೋಡ್ರಿ, ಯಾವತ್ತಿದ್ರೂ ಏನು ಮಾಡ್ತಾರೋ, ನಾವು ಯಾವುದೋ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡಕತ್ತೀವಿ ಅಂತಂದ್ರೆ ದೇವ್ರಿಗೆ ಮೊದಲು ನೆನೆಸ್ಕೋತೀವಿ. ಮೊದಲು ದೇವ್ರೇ ಈಕಿಗೆ ಏನೂ ಆಗ್ಲಾರ್ದಂಗೆ ನೋಡ್ಕೊಪ್ಪ, ಈಕಿಗೆ ಮತ್ತೆ ರಿಕವರ್ ಆಗೋಂಗೆ ಮಾಡು ಫಾಸ್ಟಾಗಿ ಅಂತ ಬೇಡ್ಕೊಳಕತ್ತ. ಸೇಯಿಂಗ್ ಅ ಸೈಲೆಂಟ್ ಪ್ರೇಯರ್, ಮನಸ್ಸೊಳಗನ ದೇವ್ರಿಗೆ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ.
ಗಣಪ ಇರ್ಬೋದು, ಹನುಮಪ್ಪ ಇರ್ಬೋದು, ಯಾವ್ದಾರ ಶಕ್ತಿ ಮಾತಾ ಇರ್ಬೋದು, ಕಾಪಾಡು ಕಾಪಾಡು ಅಂತ ಹೇಳಿ ಬೇಡ್ಕೊಳಕತ್ತಾವ. ಹಿ ಲಿಫ್ಟೆಡ್ ದ 5'2" ನೋಡ್ರಿ, ಆಕಿ ಹೈಟ್ ಎಷ್ಟಿತ್ತು ಅಂದ್ರೆ 5'2" ಇದ್ಲಕ್ಕಿ. ಆಕಿನ ಎತ್ತಿದ ಪಾಪ. ಏನು ಮಾಡ್ಬೇಕು, ಆಕಿ ಪ್ರಜ್ಞೆನೇ ಇಲ್ಲ ಆಕಿಗೆ. ನಡೀವ ಹೋಗೋಣ ಹಾಸ್ಪಿಟಲ್ಗೆ ಅಂತ ಹೇಳೋ ಪರಿಸ್ಥಿತಿ ಇಲ್ಲ. ಅವ ಏನು ಮಾಡಿದ, ಆಕಿನ ಎತ್ಕೊಂಡ. 5'2" ಹೆಣ್ಮಗಳಿಗೆ ಎಷ್ಟು ವಜ್ಜ ಇದ್ಲು ಅಂತಂದ್ರೆ 50 ಕಿಲೋ ಇದ್ಲಕ್ಕಿ ಪಾಪ. 50 ಕಿಲೋ ರೋಮಾ ಜಿಂಜರ್ಲಿ ಆ್ಯಂಡ್ ಆಕಿನ ಎತ್ಕೊಂಡ ಆ್ಯಂಡ್ ಮೇಡ್ ಹಿಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್ ದಾಟಿ ನಡಕ್ಕೆ ಶುರು ಮಾಡಿದ. ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್ ಆ್ಯಂಡ್ ಸರ್ಚಿಂಗ್ ಫಾರ್ ಅ ವೇ ಔಟ್. ಆ ಕಡೆ ಟ್ರ್ಯಾಕ್ಸ್ ಒಳಗೆ ಈ ಕಡೆಯಿಂದನೂ ಟ್ರೈನ್ ಬರ್ತಿರ್ತಾವೆ, ಈ ಕಡೆಯಿಂದನೂ ಟ್ರೈನ್ ಬರ್ತಿರ್ತಾವೆ. ಯಾರ ಹೆಲ್ಪ್ ಮಾಡ್ಬೋದೇನಂತ ಅದನ್ನೂ ನೋಡ್ತಿರ್ತಾನು. ಆಮೇಲೆ ಟ್ರೈನ್ ಬರಾಕತ್ತಾವೇನು ಅನ್ನೋದನ್ನು ಆ ಕಡೆ ನೋಡ್ಕೊತ ದಾಟಕ್ಕೆ ಶುರು ಮಾಡ್ತಾನೆ. He crossed through some shrubbery and followed the direction of the sounds until he found the road. ಎಲ್ಲ ಮುಳ್ಳು ಗಿಡಗಂಟೆ ಎಲ್ಲ ಇದ್ದು ಅಂಥದನ್ನ ದಾಟಿದ. ಆಮೇಲೆ ಎಲ್ಲಿ ಹೆಚ್ಚು ಸಪ್ಳ ಬರಾಕ್ತಿದ್ದಿಲ್ಲ ಆ ಕಡೆ ನಡ್ಕೊತ ಹೋದ. ಫೈನಲಿ ಅವ್ನು ರೋಡ್ ಕಾಣಿಸ್ತು. ಆ ರೋಡಿಗೆ ಬಂದು ಏನು ಮಾಡಿದ, ಮೈ ಸಿಸ್ಟರ್ ನೋಡ್ರಿ, ಆಕೆ ಯಾರು ಅಂತ ಗೊತ್ತಿರಕ್ಕಿಲ್ಲ ಅವಂಗ, ಆದ್ರೆ ಬೆಹೆಂಜಿ ಅಂತ ಆಕಿ ಹೇಳ್ತಿದ್ದ. ಆಮೇಲೆ ಅಲ್ಲಿದ್ದವ್ರಿಗೂ ಹೇಳಿದೆ. ಹೆಂಗೆ ಹೇಳಿದ ಅಂತಂದ್ರೆ, ನೋಡ್ರಿ ನಮ್ಮ ಅಕ್ಕ ಆಕ್ಸಿಡೆಂಟ್ ಆಗೈತಿ, ನಮ್ಮ ಅಕ್ಕಾಗ ಮೈ ಸಿಸ್ಟರ್ ಈಸ್ ಇಂಜೋರ್ಡ್, ಆಕಿಗೆ ಪೆಟ್ಟು ಹತ್ತೈತಿ, ನಮ್ಮ ಅಕ್ಕನಿಗೆ ಪೆಟ್ಟು ಹತ್ತೈತಿ. ಹಿ ಇಂಪ್ಲೋರ್ಡ್, ಬೆಗ್ ಮಾಡಿದ, ರಿಕ್ವೆಸ್ಟ್ ಮಾಡ್ಕೊಂಡ. ಮೋಟರಿಸ್ಟ್ ಅಲ್ಲಿ ಯಾರು ಗಾಡಿ ತೊಗೊಂಡು ಹೋಗ್ತಿರ್ತಲ್ಲ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ. ಹೂ ಡ್ರೋ ಬೈ, ಹತ್ರದೊಳಗೆ ಹೋಗೋರಿಗೆಲ್ಲರಿಗೂ ಹೇಳಿದೆ, ನಮ್ಮ ಅಕ್ಕಾಗ ಪೆಟ್ಟು ಹತ್ತೈತಿ, ಪ್ಲೀಸ್ ನಮ್ಗೆ ಸಹಾಯ ಮಾಡಿರಿ ಅಂತ ಹೇಳ್ದ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್. ಆಕಿನ ದವಾಖಾನೆಗೆ ತೊಗೊಂಡು ಹೋಗಕ್ಕೆ ನಮಗೆ ದಯವಿಟ್ಟು ಸಹಾಯ ಮಾಡಿರಿ, ನಮ್ಮ ಅಕ್ಕನಿಗೆ ಭಾಳ ಪೆಟ್ಟು ಹತ್ತೈತಿ ಅಂತ ರಿಕ್ವೆಸ್ಟ್ ಮಾಡ್ಕೊತ. ಬಟ್ ನೋ ಒನ್ ಸ್ಟಾಪ್ಡ್. ಆದ್ರೆ ಯಾರೂ ಗಾಡಿಗಳನ್ನ ನಿಲ್ಲಿಸಲಿಲ್ಲ, ಯಾರೂ ಸಹಾಯಕ್ಕೆ ಮುಂದೆ ಬರಲಿಲ್ಲ. ಓಕೆ, ಇಲ್ಲಿವರೆಗೂ ನೀವು ಪಾಠವನ್ನು ಓದ್ಕೊಳ್ರಿ, ಮತ್ತೊಮ್ಮೆ ಓದ್ಕೊಳ್ರಿ. ಆಮೇಲೆ ಮುಂದಿನ ಪಾಠವನ್ನು ನಾವು ನಾಳೆ ಕಂಟಿನ್ಯೂ ಮಾಡೋಣ. ಇಷ್ಟು ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.